ನನಗೆ ಯಾವುದಾದ್ರು ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ರೆ ಅದನ್ನು ಕೂಡ ನಾನು ಹೇಳಬೇಕಿದ್ದು ಸಿದ್ಧನಿದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತನಾಡುತ್ತೇನೆ. ನಮಸ್ಕಾರ. ಹರಿಶ್ಚಂದ್ರ ಸರ್, ನಮ್ಮ ಮಾಧ್ಯಮಗಳ ಪರವಾಗಿ ಹೊಸ ನೂತನ ಅಧ್ಯಕ್ಷರಾದಂಥ ನಿಮಗೆ, ನಿಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾರಗೋವಿಂದ್ ಸರ್ ಇದ್ದಾರೆ. ಸೊ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ದಶಕಗಳಿಂದ ನಿಮ್ಮೊಟ್ಟಿಗೆ ಇದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯೊಟ್ಟಿಗಿದ್ದಾರೆ, ಉದ್ಯಮಿಗಳಾಗಿ ಉದ್ಯಮದ ಜೊತೆಗಿದ್ದಾರೆ. ಹಾಗಾಗಿ ಅವರು ಅಧಿಕಾರಾವಧಿ ಬಗ್ಗೆ ಮಾತಾಡ್ತಿದ್ದಕ್ಕೆ ನೆನಪಾಯ್ತು ನನಗೆ. 1 ವರ್ಷ ತುಂಬಾ ಶಾರ್ಟ್ ಪೀರಿಯಡ್ ಅನಿಸುತ್ತೆ. ಪ್ರತಿ ವರ್ಷ ಗೆದ್ದಾಗ ನಾವು ಹೇಳ್ತಾ ಇರ್ತೀವಿ ಇದನ್ನ. ಯಾಕಂದ್ರೆ ಈಗ ನೀವು ಹೊಸ ಬಾಡಿ ಬಂದು ಅದನ್ನ ಫಾರ್ಮ್ ಮಾಡ್ಕೊಂಡು ನೀವು ಅಧಿಕಾರ ವಹಿಸ್ಕೊಂಡು ಅದನ್ನ ಏನೋ ಒಂದಷ್ಟು ಪ್ಲಾನ್ಸ್ ಮಾಡ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ 6 ತಿಂಗಳಾಗೋಗುತ್ತೆ. ಇನ್ ಮತ್ತೆ 6 ತಿಂಗಳಲ್ಲಿ ಎಲೆಕ್ಷನ್ ಮತ್ತೆ ಅಲ್ಲೇ ಶುರು ಆಗುತ್ತೆ. ಸೊ ಹಂಗಾಗಿ 1 ವರ್ಷ ಕಾಲಾವಧಿ ತುಂಬಾ ವೆರಿ ಶಾರ್ಟ್ ಪೀರಿಯಡ್ ಅನಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಏನಾದ್ರು ಮಾಡೋದಕ್ಕೆ ಚಿಂತನೆಗಳು ನಡೆಸ್ತಾ ಇದ್ದೀರಾ ಅಂತ ನಿಮ್ಗೂ ಸೇರಿ ನಾನೇ ಹೇಳ್ತೀನಿ. ಇಲ್ಲಿ 3 ವಲಯ ಇದೆ. ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ 3 ವಲಯ ಇರೋದ್ರಿಂದ 3 ಜನ ಆಕಾಂಕ್ಷಿಗಳಿರ್ತಾರೆ. ಅವರಿಗೆ 3 ವರ್ಷ ಕಾಯ್ಬೇಕಾಗುತ್ತೆ. ಒಬ್ಬ ಅಧ್ಯಕ್ಷನಾಗಬೇಕಾದ್ರೆ 3 ವರ್ಷ ಕಾಯ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಅವರ 9 ವರ್ಷ ಕಳೆಯುತ್ತೆ. ಹಾಗಾಗಿ ಅದನ್ನ ಮಾಡಿದೀವಿ. ನಿಮ್ಗೆ ಹೇಳೋ ಸಲಹೆ ಖಂಡಿತವಾಗಿ ಅದನ್ನ ನಾನು ಒಪ್ಕೊಳ್ತೀನಿ. ಯಾಕೆಂತಂದ್ರೆ ಬಹಳಷ್ಟು ವರ್ಷಗಳಿಂದ ಆ ಒತ್ತಾಯ ಇದೆ. ಮುಂದಿನ ಕಾರ್ಯಕಾರಿ ಸಮಿತಿಯಲ್ಲಿ ಇದನ್ನ ಚರ್ಚೆ ಮಾಡಿ ನಿಮ್ಮ ಸರ್ವ ಸದಸ್ಯರ ಸಭೆಯನ್ನು ಕರೆದು ನಿಮ್ಮ ಏನು ಒಂದು ಸಲಹೆಯನ್ನು ಕೊಟ್ಟಿದ್ದೀರ ಅವರ ಮುಂದೆ ನಾವು ಮಂಡಿಸಿ ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ತೀವಿ. ಅದು ನನಗೂ ಆಸೆ ಇದೆ. 2 ವರ್ಷಕ್ಕಾದ್ರೂ ಒಂದ್ಸರಿ ಆಗಬೇಕು ಅನ್ನೋದು. ಯಾಕೆಂತಂದ್ರೆ ಶಾರ್ಟ್ ಟೈಮ್ 1 ತಿಂಗಳು 1 ತಿಂಗಳು ಅವ್ರನ್ನ ಭೇಟಿ ಮಾಡೋದು ಯಾವಾಗುತ್ತೆ. ಈ ನಾವು 9 ತಿಂಗಳು 10 ತಿಂಗಳಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಆ ಸಲಹೆಯನ್ನು ನಾನು ಸ್ವೀಕಾರ ಮಾಡಿ ಮುಂದಿನ ದಿನ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಮಾಜಿ ಅಧ್ಯಕ್ಷಗಳು ಎಲ್ಲರೂ ಸೇರಿಸಿ ಎಕ್ಸಿಕ್ಯೂಟಿವ್ ಕಮಿಟಿ ಬಹಳ ಮುಖ್ಯವಾಗಿ ಅವರನ್ನು ಸಲಹೆಯನ್ನು ಪಡ್ಕೊಂಡು ಬೈಲಾ ತಿದ್ದುಪಡಿ ಮಾಡುವಂಥ ಕೆಲಸನ ಖಂಡಿತವಾಗಿ ಮಾಡಬೇಕಾಗುತ್ತೆ. ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಸ್ವಾಗತವನ್ನು ಕೊಡ್ತಾ, ನಾವು ಚುನಾಯಿತರಾದ್ಮೇಲೆ ನಮ್ಮಗಳ ಪರಿಚಯ ನಿಮ್ಗಾಗಬೇಕು, ನಿಮ್ಮ ಸಹಕಾರ ನಮಗೆ ಬೇಕು ಅನ್ನೋದು ನಮ್ಮೊಂದು ಆಸೆಯಿಂದ ನಮ್ಮ ತಮ್ಮನ್ನ ಕರೆದಿದ್ದೀವಿ. ನಾವು ಎಷ್ಟು ಅವಧಿ ಇರ್ತದೆ ಅಷ್ಟು ದಿವಸ ಕೂಡ ನಿಮ್ಮ ಹೆಚ್ಚಿನ ಸಹಕಾರ ಬೇಕು. ಇವತ್ತು ಚಿತ್ರರಂಗ ಯಾವ ರೀತಿ ಹೋಗಿದೆ ಅದನ್ನ ನಾವು ಅಟ್ಲೀಸ್ಟ್ ನಮ್ಮ ಕೈಲಿ ಆದಷ್ಟು ಮೇಲೆ ಹತ್ತಬೇಕು ಅನ್ನೋದನ್ನೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಾವು ಪ್ರಯತ್ನ ಪಡಲಿಕ್ಕೆ ನಾವು ಕೆಲವೊಂದು ಅಜೆಂಡಾಗಳು ಹಾಕೊಂಡಿದ್ದೀವಿ. ಇವಾಗ ಹಾಕೊಂಡ್ರೆ ಅಜೆಂಡಾನೇ ಇಲ್ಲ, ಇನ್ನ ಕೆಲವೊಂದು ಅಜೆಂಡಾಗಳು ಇದಾವೆ. ಅದರಲ್ಲಿ ನಾವು ಮುಖ್ಯವಾಗಿ ಏನೇನು ಮಾಡಬೇಕು, ನಮ್ಮ ಸದಸ್ಯರಿಗೆ ಅನುಕೂಲ ಇರ್ಬೋದು, ಮತ್ತೆ ನಮ್ಮ ಚಿತ್ರಗಳಿಗೆ ಅನುಕೂಲ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅದನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾವು ಪ್ರತಿ 3 ತಿಂಗಳಿಗೋಸ್ಕರ ಎಲ್ಲಾ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು 3 ವಲಯದವ್ರನ್ನ ಕರೆಸಿ ಒಂದು ಚರ್ಚೆ ಮಾಡಿ ಅವರ ಸಮಸ್ಯೆಗಳೇನಿದೆ, ಚಿತ್ರೀಕರಣ ಸಮಯದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಬಿಡುಗಡೆ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಆಮೇಲೆ ಚಿತ್ರಮಂದಿರಗಳಲ್ಲಿ ಏನೇನು ಸಮಸ್ಯೆ ಇದೆ, ವಿತರಕ ಇವೆಲ್ಲ ಕೂಡ ಅವರ ಸಮಸ್ಯೆಗಳನ್ನು ನಾವು ಆಲಿಸಿ ಕೇಳಿಕೊಂಡು ನಾವು ಯಾವಾಗದನ್ನ ಪರಿಹಾರ ಮಾಡ್ಬೋದು ಅದನ್ನ ಕೂಡಲೇ ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರ ಸಹಕಾರ ತಗೊಂಡು, ಆಮೇಲೆ ನಮ್ಮ ಪದಾಧಿಕಾರಿಗಳು ಬೇರೆ ಎಲ್ಲ ವಲಯದವರು ಕೂಡ ಹಿರಿಯರ ಸಹಕಾರ ತಗೊಂಡು ಅದು ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನೋದು ಮೊದಲ ಪಾಯಿಂಟ್ ನಮ್ದು ಅಜೆಂಡಾ. 2ನೇ ಪಾಯಿಂಟ್, ಈಗಾಗಲೇ ಸರ್ಕಾರದ ಸಹಾಯಧನ ಬಗ್ಗೆ ಸಾಕಷ್ಟು ಮಾತುಗಳು ಇದ್ದಿದೆ. ಸಹಾಯಧನ ಡಿಲೇ ಆಗಿರೋದು ಸರ್ಕಾರದಿಂದಲೇ ಆಗಲಿ ಅಥವಾ ವಾಣಿಜ್ಯ ಮಂಡಳಿಯಿಂದಲೇ ಆಗಲಿ ಅಲ್ಲ, ನಮ್ಮ ಸದಸ್ಯರಿಂದ ಇದು ಡಿಲೇ ಆಗಿರೋದು. ನಮ್ಮ ಸದಸ್ಯ ಹಿಂದೆ ನರಸಿಂಹರಾಜು ಅವರು, ಆಮೇಲೆ ಹಿಂದೆ ಅದ್ರ ಜೊತೆ ಇನ್ನೊಂದು 3-4 ಜನ ಸಹಾಯಧನ ಅವ್ರಿಗೆ ಸಿಗ್ಲಿಲ್ಲ ಅಂತ ಬಿಟ್ಟು ಅವರು ಕೋರ್ಟ್ ಮೊರೆವಾದ ಕಾರಣ ನಮ್ಮ ಸಬ್ಸಿಡಿ ಡಿಲೇ ಆಯ್ತಾ ಬಂತು. ಆದ್ರೆ ಇತ್ತೀಚೆಗೆ ಬಂದಂತ ಅಲ್ಲಿ ಆಯುಕ್ತರು ಅದನ್ನ ಕೋರ್ಟಿನ ಎಲ್ಲಾ ಕೇಸನ್ನು ಕ್ಲಿಯರ್ ಮಾಡಿ ಸಬ್ಸಿಡಿಯನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನು ಅವರು ವಹಿಸಿಕೊಂಡಿದ್ದಾರೆ. ನಾವು ಕೂಡ ಲಾಸ್ಟ್ ಹಿಂದಿನ ಕಮಿಟಿ ನಮ್ಮ NM ಸುರೇಶ್ ಅವರು ಅವರು ಕೂಡ ಒತ್ತಾಯ ಹೋಗಿದ್ದಂತ ಒಂದು ಅಧಿಕಾರಿಗಳ ಮೇಲೆ ಮತ್ತೆ ಮುಖ್ಯಮಂತ್ರಿಗಳೇ ನಮ್ಮ ಗೋವಿಂದ ಕರ್ಕೊಂಡು ಹೋಗಿ ಅವ್ರ ಒತ್ತಡ ಹಾಕ್ದಾಗ ಮುಖ್ಯಮಂತ್ರಿಗಳು ಕೂಡ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಅವರೆಲ್ಲ ತಯಾರಿ ನಡೆಸಿದ್ದಾರೆ. ಈಗಾಗಲೇ 2018 ತನಕ ಅವರು ಸಬ್ಸಿಡಿನ ಬಿಡುಗಡೆ ಮಾಡಿದ್ದಾರೆ. ಈಗ 2019 ನೋಡಿ ಆಗಿದೆ. ಇನ್ನೊಂದು ಅವರು ರಿಪೋರ್ಟ್ ಕೊಡಬೇಕು, ಯಾರು ಸಂಬಂಧಪಟ್ಟಂತ ಅಧ್ಯಕ್ಷರಾಗಿರ್ತಾರೆ ಅವರು ರಿಪೋರ್ಟ್ ಕೊಟ್ಟು 2019 ಅದರ ಸರ್ಕಾರಕ್ಕೆ ಕಳಿಸ್ಬಿಟ್ಟು ಅದನ್ನ ಜೀವ ತಗೊಂಡು ಈ ಮೇಲೆ ಅದನ್ನ ಬಿಡುಗಡೆ ಮಾಡಿ ರೆಡಿ ಆಗಿದ್ದಾರೆ.
ಆಮೇಲೆ 2020 ಇಸ್ವಿದು ಯಾವ ನೋಡ್ತಾರೆ ಎಷ್ಟು ಪ್ರಾರಂಭ ಮಾಡಿದ್ರೆ ನೋಡ್ಲಿಕ್ಕೆ, ಇದು ಮುಗಿದ ನಂತರ 2021 ಇದು 125 ಚಿತ್ರಗಳು ಕೊಟ್ಟಿದ್ದಂತ ಸಬ್ಸಿಡಿ. ಸೊ ಇದನ್ನ ಅವರು ಫುಲ್ ಸಂಪೂರ್ಣ 21 ಈ ಮಾರ್ಚ್ ಅಂದ್ರೆ ಬೆಳಗ್ಗೆ ನಾನು ಅಧಿಕಾರಿಗಳ ಹತ್ರ ಮಾತಾಡಿದೆ. ಬೆಳಗ್ಗೆ ಮಾತಾಡಿದಾಗ 21 ಮಾರ್ಚ್ ಒಳಗಡೆ ನಾವು ಆಲ್ಮೋಸ್ಟ್ ಎಲ್ಲ ಸಹಾಯಧನ ಮತ್ತೆ ಪ್ರಶಸ್ತಿ ಒಟ್ಟಿಗೆ ನೋಡ್ತಿದ್ದಾರೆ. ಎಲ್ಲಾ ವರ್ಷದ ಪ್ರಶಸ್ತಿಗಳು ಎಲ್ಲಾ ವರ್ಷ ಸಹಾಯಧನ ಒಟ್ಟಿಗೆ ನೋಡ್ತಿದ್ದಾರೆ. ಅವ್ರು ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ 12 ದಿವಸ ನಮ್ಮ ಆಯಾ ವರ್ಷಗಳ ಪ್ರಶಸ್ತಿಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಂದಿನ ನಮ್ಮ ಗೌರವದ ಅಧ್ಯಕ್ಷರಾಗಿದ್ದಾಗ ಅದನ್ನ ಮಾಡಿದ್ರು ಮುಖ್ಯಮಂತ್ರಿಗಳ ಹತ್ರ. ಆ ವರ್ಷನೇ ಕೂಡ ಬಿಡುಗಡೆ ಮಾಡಬೇಕು ಕೂಡ ಪ್ರಶಸ್ತಿ ಸಮಾರಂಭ ಮಾಡಬೇಕು ಕೂಡ ಅಂತ ಅವ್ರ ಕೇಳ್ಕೊಂಡಿದ್ವಿ. ಅದನ್ನ ಅವರು ಮುಖ್ಯಮಂತ್ರಿಗಳು ಬಂದ್ಮೇಲೆ ಅದನ್ನ ತೀರ್ಮಾನ ತಗೊಳ್ತೀವಿ ಅಂತಂದ್ರೆ ಸಹಾಯಧನದ್ದು 2019 ಆಗಿದ್ದರಿಂದ 2020-21 ಸಂಪೂರ್ಣವಾಗಿ ಮಾರ್ಚ್ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ನಾನು ಭರವಸೆ ಅವ್ರ ಕೇಳ್ಕೊಂಡಿದ್ದೀನಿ. ಆ ಒಂದು ವಿಷಯದ ಮೇಲೆ ಭರವಸೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾರು ಕಮಿಟಿ ಇರ್ತಾರೋ ಅವ್ರೊಂದು ಪಾಠ ಆಗುತ್ತೆ. ದಯವಿಟ್ಟು ನೀವು ಕೊಡಿ. ಅದನ್ನು ಕೊಟ್ಟರೆ ಈ ಕೂಡಲೇ ಇಮಿಡಿಯೇಟ್ ಆಗಿ ನೀವು ಯಾವಾಗ ಕೊಡ್ತೀರೋ ಆ 24 ವರ್ಷದಲ್ಲಿ ಅವ್ರ ಮೇಲೆ ಆಚೆ ತಗೊಳ್ಳಿ. ಇನ್ನೂ ಒಂದು 2019 ನೋಡಿ ತುಂಬಾ ಹೆಸರಾಗಿದೆ. ಇನ್ನ ಆ ಕಮಿಟಿ ಫುಲ್ ಡೀಟೇಲ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೆ. ಇಲ್ಲ ಸರ್ ಅವ್ರಿಗೊಂದು ನಾವು ಗಡುವು ಕೊಟ್ಟಿದ್ದೀವಿ, ನೆಕ್ಸ್ಟ್ ಮಂತ್ 8ನೇ ತಾರೀಕು ಕೊಡಬೇಕು. ಅಷ್ಟೊಂದು ಕೊಡ್ಲಿಲ್ಲ ಅಂದ್ರೆ ನಾನು ದಯವಿಟ್ಟು ಕೊಡ್ಲಿಲ್ಲ ಅಂದ್ರೆ ನಮಗೆ ತಿಳಿಸಿ, ನಾವು ಅವ್ರ ಮೇಲೆ ಏನು ಆಕ್ಷನ್ ತಗೋತೀವಿ, ಸರ್ಕಾರದ ಮೇಲೆ ಒತ್ತಡ ತರ್ತೀವಿ ಅಂತ ಮಾತನ್ನು ಕೂಡ ಹೇಳಿದ್ದೀನಿ. ಯಾಕೆಂದ್ರೆ ಇಷ್ಟು ದಿವಸ ಆದ್ಮೇಲೆ ಮೇಲೆ ಕೂಡಲೇ ಕೊಡ್ಬೇಕು. ಏನ್ ಕಮಿಟಿ ಯಾವ ಪಿಕ್ಚರ್ ಸೆಲೆಕ್ಷನ್ ಆಗಿದೆ ಆ ಪಿಕ್ಚರ್ ನಲ್ಲಿ ಆ 272 ಪಿಕ್ಚರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಡಿಲೇ ಇದೆ. ಯಾಕೆಂದ್ರೆ ಒಂದು ದಿವಸಕ್ಕೆ 3 ಪಿಕ್ಚರ್ 4 ಪಿಕ್ಚರ್ ನೋಡಿದ್ರೆ ಸುಮಾರು 3 ತಿಂಗಳು 4 ತಿಂಗಳು ಬೇಕು. ನೀವು ಹೇಳಿ ಎನ್.ಎಂ. ಸುರೇಶ್ ಅವರು ಭರವಸೆ ಪಟ್ಟರು. ಸದ್ಯ ಎನ್.ಎಂ. ಸುರೇಶ್ ಅವರು ಕೊಟ್ಟಿದ್ದಿಲ್ಲ. ಎನ್.ಎಂ. ಸುರೇಶ್ ಅವರು ಕೊಟ್ಟ ಮೇಲೆ ಇದು ಪ್ರೋಗ್ರೆಸ್ ಜಾಸ್ತಿ ಆಯ್ತು. ಅವಾಗ್ತಾನೆ ಕೇಸ್ ಕ್ಲಿಯರ್ ಆಗಿತ್ತು. ಅದಾದ್ಮೇಲೆ ಕಮಿಟಿ ಮಾಡ್ಬೇಕಿತ್ತು. ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿ ನೋಡ್ಲಿಕ್ಕೆ ಚುನಾವಣೆ ಬಂತು. ಚುನಾವಣೆ ಬಂದ್ರೆ ಇವೆಲ್ಲನೂ ಆಗಿದೆ. ಇವಾಗ ಸರ್ಕಾರದಲ್ಲಿ ಯಾವುದೇ ವಿಧಾನಸಭೆ ಚುನಾವಣೆಗಳಿಲ್ಲ. ಇವಾಗ ಇಮಿಡಿಯೇಟ್ ಪ್ರೋಗ್ರೆಸ್ ಆಗೇ ಆಗ್ತದೆ. ಮಾರ್ಚ್ ಒಳಗಡೆ ಎಲ್ಲ ಸಬ್ಸಿಡಿಗಳು ಆಮೇಲೆ ಕ್ಲಿಯರ್ ಆಗುತ್ತೆ. ಇವಾಗ ಅವಾರ್ಡ್ ಕೂಡ ಕನ್ಸರ್ನ್ ಮಾಡ್ತಾರೆ ಅಂತ ಭರವಸೆ ಆಗಿದೆ. ಆಮೇಲೆ ನಾಳೆ ಮುಖ್ಯಮಂತ್ರಿಗಳು ನಮ್ಮ ಗೋವಿಂದನವರು ಅಪಾಯಿಂಟ್ಮೆಂಟ್ ಮಾತಾಡಿದ್ದಾರೆ. ನಾಳೆ ಗವರ್ಮೆಂಟ್ ಮುಖ್ಯಮಂತ್ರಿಗಳು ಭೇಟಿ ಆದಾಗ ಈ ವಿಚಾರಗಳು ಕೂಡ ಅವ್ರ ಹತ್ರ ಚರ್ಚೆ ಮಾಡ್ತೀವಿ. ಅದ ನಂತರ ಈಗ ಕೆಲವು ನಮ್ಮ ಸದಸ್ಯರುಗಳಿಗೆ ಅನಾರೋಗ್ಯ ಸಮಸ್ಯೆಗಳಿರ್ತದೆ, ಏನೋ ಸಮಸ್ಯೆಗಳು. ಅದಕ್ಕೆ ನಾವು ಅವ್ರನ್ನ 3 ತಿಂಗಳಿಗೊಮ್ಮೆ ಅವ್ರನ್ನ ಆರೋಗ್ಯನ ತಪಾಸಣೆ ಮಾಡ್ಲಿಕ್ಕೆ ಏನ್ ಬೇಕು ನಮ್ಮ ವ್ಯವಸ್ಥೆನ ಅದು ಮಾಡ್ಲಿಕ್ಕೆ ನಮ್ಮ ಅಧ್ಯಕ್ಷ ಇರ್ಬೋದು, ಗೋವಿಂದಣ್ಣ ಇರ್ಬೋದು, ನಾವು ಸಾಕಷ್ಟು ಪದಾಧಿಕಾರಿಗಳು ಸೇರ್ಕೊಂಡು ಕೆಲಸ ಮಾಡ್ತೀವಿ. ಅವ್ರಿಗೆ ಏನ್ ನ್ಯಾಯ ಒದಗಿಸ್ಬೇಕೋ ಅದನ್ನು ಒದಗಿಸ್ತೀವಿ. ಆಮೇಲೆ ನಮ್ಮ UFO ಅವಾಗ ಚರ್ಚೆ ಆಗ್ತಾ ಇರ್ತದೆ, ಜಾಸ್ತಿ ಆಗಿದೆ ಅಂತ. ಅದಕ್ಕೆ ನಾವು ನಮ್ಮ ಹಿಂದೆ ಇದ್ದಂತ ಕಮಿಟಿ ಕೇರಳಕ್ಕೆ ಹೋಗ್ಬಿಟ್ಟು ಕೇರಳದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ವಿಚಾರಿಸ್ಕೊಳ್ತಿದ್ರು. ಅಷ್ಟೊಳಗಡೆ ಅವರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇವಾಗ ನಾವು ಅದಕ್ಕೆ ಗಮನ ವಹಿಸಿ ನಮ್ಮ ಚಿತ್ರರಂಗದಲ್ಲೇ ನಮ್ಮ ವಾಣಿಜ್ಯ ಮಂಡಳಿ ಇದೆ, ಯಾವ ರೀತಿ ಮಾಡ್ಬೇಕು UFO ಪರ್ಯಾಯವಾಗಿ ನಾವು ಮಾಡ್ತಾ ಇದ್ವಿ. ಅದು ಯಾವ ರೀತಿ ಮಾಡ್ಬೇಕು ಅಂದ್ರೆ ಖಂಡಿತ ಇದು ನಾವು ಮಾಡೇ ಮಾಡ್ತೀವಿ. ಆಮೇಲೆ ಟ್ರಾನ್ಸ್ಫರ್ ಎಲ್ಲ ಇವಾಗ ಮಡ್ರಾಸ್ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಕರ್ನಾಟಕದಲ್ಲಿ ಅದನ್ನು ಕೂಡ ಮಾಡ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಲೇಟ್ ಆಗ್ತಿತ್ತು. ಕೇರಳಕ್ಕೆ ಹೋಗಿದ್ದು ಒಂದಿದ್ದು ಲೇಟ್ ಆಗೋಯ್ತು. ಈಗ ಅದೆಲ್ಲ ಆಗಿದೆ. ನಮ್ ರಿಪೋರ್ಟ್ ಅವ್ರನ್ನೇ ರಿಪೋರ್ಟ್ ಯಾರು ಹೋಗಿದ್ರು ಅವ್ರ ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಅದಕ್ಕೇನು ನಮ್ಗೆ ಆ ಮಿಷನರೀಸ್ ಯಾವ ಚರ್ಚೆ ಮಾಡ್ತೀವಿ ಅದಕ್ಕೆ. ಯಾಕಂದ್ರೆ ಪ್ರತಿ ಸಾರಿ ಹೊಸ ಬಾಡಿ ಬಂದಾಗ ನಾವು ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ, ನೀವು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀರಾ. ಬಟ್ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದಷ್ಟೇ ನಮ್ಮ ಇದು. ಈ ಸರಿ ನಿಮಗೆ ಅದು ಈ ಸರಿ ಬರುತ್ತೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಖಂಡಿತ ಈ ಬರ್ತೀವಿ ಅಂತ ಹೇಳಿದ್ದಾರೆ. ಪ್ರಾಕ್ಟಿಕಲ್ ವಿಚಾರಗಳಿಗೆ ಒಂದಷ್ಟು ತಿಳ್ಕೋಬೇಕಾಗುತ್ತೆ. ಏನಾಗಿದೆ, ಕೆಲವೊಂದು 2015ರಿಂದ ಈ ಚರ್ಚೆ ನಡೀತಾನೆ ಇದೆ. ಇದು ನಾವು ಕೂಡ ನಾವೇ ಸ್ಥಾಪನೆ ಮಾಡೋಣ ಅಂತ ಹೇಳಿ ಕೂಡ ಒಂದಷ್ಟು ವರದಿಗಳನ್ನ ಕೆಲವೊಂದಷ್ಟು ಈಗ ಕಂಪ್ನಿಗಳ ಮುಖಾಂತರ ತರಿಸ್ಕೊಂಡ್ವಿ. ಆದ್ರೆ ಅದು ಬಜೆಟ್ ವೈಸ್ ನೋಡೋದಾದ್ರೆ ತುಂಬಾ ಜಾಸ್ತಿ ಇದೆ. ಸೊ ಹಂಗಾಗಿ ಆ ಟೈಮಲ್ಲಿ ಅದನ್ನ ಕೈ ಬಿಟ್ಟಿದ್ವಿ. ಈಗೇನಾಗಿದೆ, ನಿನ್ನೆ ಅಷ್ಟೇ UFOದ ಎಂಟೈರ್ ಕಾರ್ಪೊರೇಟ್ ಅವ್ರದ್ದು ಇದಿತ್ತು, ಪೊಸಿಷನ್ಸ್ ಇತ್ತು. ಡೈರೆಕ್ಟರ್ ಇಂದ ಇಟ್ಕೊಂಡು CEO ಪ್ರತಿಯೊಬ್ಬರು ಚೇಂಜ್ ಆಗಿದ್ದಾರೆ. ಸೊ ಅವ್ರ ಹತ್ರ ಇವತ್ತು ಕೂಡ ಮಾತಾಡಿದ್ದೀವಿ. ಜನವರಿ ತಿಂಗಳಲ್ಲಿ ನಮ್ಗೊಂದು ಅಪಾಯಿಂಟ್ಮೆಂಟ್ ನಾವೇ ಖುದ್ದಾಗಿ ಬಾಂಬೆಗೆ ಹೋಗಿ ಮಾತಾಡ್ಕೊಂಡು, ಮತ್ತೆ ಈ ಪ್ರೊಸೆಸ್ ಏನಿದಿಲ್ಲ ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋ ಪ್ರೊಸೆಸ್ ಅದು ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಅವ್ರಿಗೆ UFO ಕಂಪ್ನಿ ಅವರಿಗೆ ಆಫೀಸ್ ಚೇಂಜ್ ಮಾಡೋದು ಒಂದು ಸಮಸ್ಯೆ ಆಗಿದೆ. ಸೊ ಕೆಲವೊಂದು ಸಣ್ಣ ಪುಟ್ಟ ಪ್ರಾಕ್ಟಿಕಲ್ ಇಶ್ಯೂಸ್ ಇಂದ ಅದು ಸ್ವಲ್ಪ ಸ್ಟಾಪ್ ಆಗಿದೆ, ಡಿಲೇ ಆಗಿದೆ. ಖಂಡಿತ ಈ ವರ್ಷದಲ್ಲಿ ಅದನ್ನ ಕೆಲಸ ಆಗೋದೇ ಭರವಸೆ ನನಗಿದೆ.
ಸರ್ ನಾವು ಹೇಳ್ತಿರೋದು ಏನಕ್ಕೆ ಗೊತ್ತಾ, ಎಸ್ ನಿಮ್ ಭರವಸೆ ಓಕೆ ಫೈನ್. ನೀವು ಜನವರಿಯಲ್ಲಿ ಹೋಗ್ತಾ ಇದ್ದೀರಾ ಮುಂಬೈಗೆ, ಖುದ್ದು ಹೋಗಿ ಅವ್ರನ್ನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದಾರೋ ಅವ್ರನ್ನ ಮಾತಾಡಿ ಇಲ್ಲೂ ಒಂದು ಬ್ರಾಂಚ್ ತೆಗೆಯೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಮಾಡ್ತೀವಿ ಅಂತಿದ್ದೀರಾ. ಮೊದಲ ತರ ಇಲ್ಲ ಈಗ ಸಮಸ್ಯೆಗಳು. ಅಂದ್ರೆ ಮೊದಲು ನಾವೆಲ್ಲವೂ ಚೆನ್ನೈ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕಿತ್ತು. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಸ್ಟುಡಿಯೋಸ್ ಇರ್ಬೋದು, ಶೂಟಿಂಗ್ ಇಂದ ಹಿಡಿದು ರಿಲೀಸ್ ವರ್ಗು ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕಿತ್ತು. ಇವತ್ತು ನಾವು ಚೆನ್ನೈಗೆ ಹೋಗ್ಬೇಕಾಗಿರೋದು ಒಂದು ಟೆಕ್ನಿಕಲ್ ಕೆಲವು ವಿಚಾರಗಳಿಗೆ ಅಲ್ಲಿ ಹೋಗ್ತಿದೀವಿ, ಇಲ್ಲ ಅಂತಂದ್ರೆ ರಿಲೀಸ್ ಹೋಗೋಕೆ ಮಾತ್ರ ನಾವು ಅಲ್ಲಿ ಹೋಗ್ತಾ ಇರೋದು. ಬಹುತೇಕ ನಮ್ಮಲ್ಲೇ ಎಲ್ಲವೂ ಆಗಿದೆ, ಒಂದಷ್ಟು ಸಣ್ಣ ಪುಟ್ಟ ಸ್ಟುಡಿಯೋಗಳಿಂದ ಹಿಡಿದು. ಸೊ ಪ್ರೊಡಕ್ಷನ್ ವೈಸ್ ಸಿನಿಮಾಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಪ್ರೊಡಕ್ಷನ್ ವೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲೇ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಸೊ ನಮ್ ಪ್ರೊಡಕ್ಷನ್ ಎಷ್ಟು ಸಿನಿಮಾಗಳಿದೆ, ವರ್ಷಕ್ಕೆ 250 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂದಾಗ, ಸೊ ಅವ್ರಿಗೂ ಈಗ ಕಡಿಮೆ ಸಿನಿಮಾಗಳ ಪ್ರೊಡಕ್ಷನ್ ಆಗ್ತಿದೆ ಅಂದಾಗ ಇಲ್ಲಪ್ಪ ನಮ್ಗೆ ವರ್ಕೌಟ್. ಸೊ ನಾವು ಅವ್ರನ್ನ ಕರೆಸಿ ಮಾತಾಡಿ ಪ್ರತಿಯೊಂದು ಕೇಳಿದಾಗ ಅಥವಾ ಮಾಡಕ್ ಕಡಿದೀವಿ. ಯಾಕೆಂದ್ರೆ ನಮ್ಮಲ್ಲಿ ನೀವು ಹೇಳಿದಾಗ 250 ಚಿತ್ರಗಳು ನಮ್ಮಲ್ಲೇ ನಿರ್ಮಾಣ ಆಗ್ತಾ ಇದೆ. 250 ಜನ ನಿರ್ಮಾಪಕರು ನಮ್ಮಿಂದ ಇಲ್ಲಿಂದ ಚೆನ್ನೈಗೆ ಹೋಗಿ ಇದು ಏನೋ ಪ್ರೊಸೆಸ್ ಏನಿದೆ ಆ ಪ್ರೊಸೆಸ್ ಮಾಡ್ಕೊಳ್ತಾ ಇರೋದ್ರಿಂದ 2 ವಿಚಾರ ಇದೆ. ಒಂದು, ಹಣಕಾಸಲ್ಲೂ ಹೆಚ್ಚಿಗೆ ಆಗ್ತಾ ಇದೆ. ಎರಡನೇದು ಹೋಗ್ಬರೋ ಪರಿಶ್ರಮ ಜಾಸ್ತಿ ಆಗ್ತಾ ಇದೆ. ನಿಟ್ಟಿನಲ್ಲಿ ಮಾತಾಡಿದಾಗ ಕೋವಿಡ್ ಸಂದರ್ಭದಲ್ಲಿ ಅವ್ರಿಗೆ ಆದಂತ ಲಾಸಸ್ ನ ಚೇತರಿಕೆಯಲ್ಲಿ ಇದ್ದೀವಿ. ಬಟ್ ಖಂಡಿತ ಇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇವಾಗ ಮಾಡಕ್ಕೆ ರೆಡಿ ಆಗಿದ್ರೆ ಖಂಡಿತ ಮಾಡೇ ಮಾಡ್ತೀವಿ ಸರ್. ಸರ್, ಈಗ ಸಿನಿಮಾ ನಿರ್ಮಾಣ ಮಾಡೋರಿಗೆ ಮತ್ತೆ ಪ್ರೇಕ್ಷಕರಿಗೆ ಇಬ್ಬರು ತೊಂದರೆ ಆಗಿದೆ. ಒಂದು 2 ವರ್ಷ 3 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ರಿಲೀಸ್ ಟೈಮ್ ಬಂದಾಗ ಅವ್ನು ಥಿಯೇಟರ್ ಸಮಸ್ಯೆ ಇರುತ್ತೆ. ಮಾರ್ನಿಂಗ್ ಶೋ ಆದ್ಮೇಲೆ ಯಾವ ಥಿಯೇಟರ್ ಸಿನಿಮಾ ಇರುತ್ತೆ ಅಂತಾನೆ ಅವ್ನು ಗ್ಯಾರಂಟಿ ಇರಲ್ಲ. ಅವ್ನು ಥಿಯೇಟರ್ ಕಟ್ಟಂಗಿರುತ್ತೆ. ಒಂದೇ ಸರಿಗೆ ಅವ್ನು ಹಾಕಿದ ಕೊಟ್ಟೆ ಅಂತ ನೀರು ಪಾಲಾಗುತ್ತೆ. ಒಂದ್ ಕಡೆ ಪ್ರೇಕ್ಷಕರು ಸಿಂಗಲ್ ಥಿಯೇಟರ್ ಬರ್ತಾರೆ, ಅಲ್ಲಿ ಸ್ಕ್ರೀನ್ ಚೆನ್ನಾಗಿರಲ್ಲ, ಆಡಿಯೋ ಚೆನ್ನಾಗಿರಲ್ಲ. ಒಂದೊಂದು ಸಣ್ಣ ಆಡಿಯೋ ಕೂಡ ತಿಂಗಳಾಗಲೇ ಕಷ್ಟಪಟ್ಬಿಟ್ಟು ಟೆಕ್ನಿಷಿಯನ್ ಕೆಲಸ ಮಾಡಿರ್ತಾರೆ. ಆದರೆ ಪ್ರೇಕ್ಷಕ ನೋಡ್ಬೇಕಾದ್ರೆ ಸಿಂಗಲ್ ಥಿಯೇಟರ್ಗಳಲ್ಲಿ ಆಡಿಯೋಗಳೇ ಸರಿಯಿಲ್ಲ, ಸ್ಕ್ರೀನ್ ತುಂಬಾ ಮೊಬ್ಬಾಗಿರುತ್ತೆ. ಇದೊಂದು ದೊಡ್ಡ ಸಮಸ್ಯೆ. ಸಿನಿಮಾ ರಿಲೀಸ್ ದಿವಸ ಏನ್ ಮಾಡ್ತಾರೆ, ಡೈರೆಕ್ಟ್ರು ಮತ್ತೆ ಟೆಕ್ನಿಷಿಯನ್ಸ್ ಎಲ್ಲ ಮೇಲೆ ಕೆಳಗಡೆ ಓಡಾಡ್ತಾ ಇರ್ತಾರೆ. ಈ ಸಮಸ್ಯೆ ಪರಿಹಾರ ಆಗ್ತಾನೆ ಇಲ್ಲ ಸರ್. ಸಾರಿ ಸರ್, ತಾವು ಎಷ್ಟು ಥಿಯೇಟರ್ ನೋಡಿದ್ರೆ ಗೊತ್ತಿಲ್ಲ. ಇವತ್ತಿನ ದಿನ ಸಿಟಿಯಲ್ಲಿ ಹಳ್ಳಿಗಳಲ್ಲಿ ನಾನು ನಿಮ್ಗೆ ಅದ್ರ ಬಗ್ಗೆ ಮಾತಾಡಲ್ಲ. ಸಿಟಿಗಳಲ್ಲಿ ಯಾವ ಥಿಯೇಟರ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬನ್ನಿ ಸರ್. ಇವತ್ತು ಸಿಂಗಲ್ ಸ್ಕ್ರೀನ್ಗಳು ಮಲ್ಟಿಪ್ಲೆಕ್ಸ್ ತರ ಆಗಿದ್ದಾವೆ ಸರ್. ಭೂಮಿಕಾ ಥಿಯೇಟರ್ ನಲ್ಲಿ ಸಿನಿಮಾದವ್ರಿಗೆ ಫೋನ್ ಹಾಕಿ ಎಷ್ಟು ಸರಿ ಮೇಲೆ ಕೆಳಗಡೆ ಓಡಾಡೋದು ಎಷ್ಟು ಕಿಟ್ಟಾದ್ರು ಯಾವ ಸರ್. ಭೂಮಿಕಾ ಈಗ ಹೋದ್ವಾರ ಹೋಗ್ತೀವಿ ಪ್ರತಿ ವಾರ. ಅದೇ ನಾನು ಮಾಡ್ತಿಲ್ಲ. ಮೈನ್ ಥಿಯೇಟರ್ ಏನು ಮಾಡ್ತಾರೆ, ಕೆಲವು ಥಿಯೇಟರ್ಗಳಲ್ಲಿ ಈಗ ವೀರೇಶ್ ಬಗ್ಗೆ ಯಾರು ಕಂಪ್ಲೇಂಟ್ ಇಲ್ಲ. ಅವ್ರ ಥಿಯೇಟರ್ ನೀಟಾಗಿದೆ, ಚೆನ್ನಾಗಿದೆ. ಒಂದ್ ನಿಮಿಷ ನೀವು ಯಾವ್ಯಾವ ಥಿಯೇಟರ್ ಅಂತ ಹೇಳಿ, ದಯವಿಟ್ಟು ಹೇಳಿ. ನೀವು ಯಾವ್ಯಾವ ಥಿಯೇಟರ್ ಅಂತ ನೀವು ಹೇಳ್ತೀರಾ ಆ ಥಿಯೇಟರ್ ನಾಳೆ ಅದಕ್ಕಿಂತ ತುರ್ತಾಗಿ ಆಗ್ಬೇಕಂತಕ್ಕಂಥದ್ದು ಮತ್ತೊಂದು 2 ವಿಚಾರಗಳಿದೆ. ಒಂದು, ಮೊನ್ನೆ ಸರಗೊಂದವರು ಮತ್ತೆ ಒಂದಷ್ಟು ಜನ ಪ್ರಯತ್ನದ ಫಲವಾಗಿ ಅದು ಮಾಧ್ಯಮಗಳಲ್ಲಿ ಬಂದ ನಂತರ ಸಿನಿಮಾಟೋಗ್ರಫಿ ಆಕ್ಟ್ ನ ಉಲ್ಲಂಘಿಸಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳವರು ಮಿಡ್ ನೈಟ್ ಶೋಗಳನ್ನ ಆರ್ಗನೈಸ್ ಮಾಡಿದ್ರು. ಪರಭಾಷಾ ಒಂದು ದೊಡ್ಡ ಸಿನಿಮಾಗೆ ಅದು ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಸುದ್ದಿ ಆದ ನಂತರ ಒಂದ್ಸರಿ ಪರ್ಟಿಕ್ಯುಲರ್ ಆಗಿ ಸಿಎಂ ಅವರಿಗೆ ಇದ್ ಮಾಡಿ ಅವ್ರ ಸೆಕ್ರೆಟರಿಸು ಅದು ಕಮಿಷನರ್ ಅವ್ರಿಗೆ ಹೋಗಿ ಇಮಿಡಿಯೇಟ್ ಅದನ್ನ ರದ್ದು ಮಾಡುವಂತ ಒಂದು ಕಾರ್ಯ ಆಯ್ತು. ಆ ವಿಚಾರದಲ್ಲಿ ನಾವು ಶ್ಲಾಘನೆ ಮಾಡ್ಬೇಕು. ಸೊ ನಾವ್ ಹೇಳೋದೇನಂತಂದ್ರೆ ಇದು ಬರೀ ಪುಷ್ಪ 2 ಸಿನಿಮಾಗೆ ಅಷ್ಟೇ ಅಲ್ಲ, ಇಲ್ಲಿಂದ ಈ ಕಡೆ ಬರ್ತಕ್ಕಂತ ಯಾವುದೇ ಲ್ಯಾಂಗ್ವೇಜ್ ನ ಯಾವುದೇ ಸೂಪರ್ ಸ್ಟಾರ್ ಅಥವಾ ಯಾವುದೇ ಸ್ಟಾರ್ ಮೂವಿಗೂ ಇದೇ ಸೇಮ್ ಅಪ್ಲಿಕೆ ಆಗ್ಬೇಕು, ಅಂದ್ರೆ ಅಪ್ಲೈ ಆಗ್ಬೇಕು. ಸಿನಿಮಾಟೋಗ್ರಫಿ ಆಕ್ಟ್ ಪ್ರಕಾರ ಬೆಳಗ್ಗೆ 6:30 ನೈಟ್ 9:30 10 ಗಂಟೆ ಏನಿದೆ ಆ ಟೈಮ್ ಸ್ಲಾಟ್ ಅಲ್ಲಿ ಮಾತ್ರ ಸಿನಿಮಾ ರಿಲೀಸ್ ಆಗ್ಬೇಕು. ಒಂದು. ಎರಡನೇದು, ಏಕರೂಪ ಟಿಕೆಟ್ ಇದ್ದಿದ್ದಾರೆ ನಮ್ಮಲ್ಲಿ ಯಾಕಿಲ್ಲ ಅಂತ. ಯಾಕಂದ್ರೆ ಮೂಲ ಸಿನಿಮಾಗಳು ಬೇರೆ ಪರಭಾಷೆಗಳವರು ಅವರಲ್ಲೇ ಒಂದಷ್ಟು ಸ್ಟ್ರಿಕ್ಟ್ ಕಾನೂನುಗಳಿದೆ. ಅವರಲ್ಲೇ 50 ಅವ್ರಿಗೆ ಮನಸೋ ಇಚ್ಛೆ ಇಟ್ಕೊಂತಾರೆ ಟಿಕೆಟ್ ಪ್ರೈಸ್. ಇದಕ್ಕೆ ಕಡಿವಾಣ ಫಸ್ಟ್ ಹಾಕ್ಲೇಬೇಕು ಸರ್. ಯಾಕಂದ್ರೆ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂದ್ರೆ ಕನಿಷ್ಠ 2,500 ಇಂದ 5,000 ಇರ್ಬೇಕು. ಕಂಪ್ಲೀಟ್ ಫ್ಯಾಮಿಲಿ ಒಂದು ಸಿನಿಮಾ ನೋಡ್ಕೊಂಡ್ ಬರ್ಬೇಕು ಅಂತ. ಏಕರೂಪ ಟಿಕೆಟ್ ನಿಂತಿದ್ದಾರೆ, ಇಲ್ಲಿ ಯಾಕೆ ಅಪ್ಲೈ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ನೀವು ಆಶ್ರಯಿಸಿ ನೀವು ಮಾಡಿದ್ರೆ ಅದೊಂದು ಮ್ಯಾಂಡೇಟರಿ ಮಾಡಿಬಿಟ್ರೆ ಅದು ನಿಮ್ಗೆ ಸಲ್ಲುತ್ತೆ.
ಇಂಥ ಅವರ ಒಂದು ಕಾಲಾವಧಿಯಲ್ಲಿ ಇದಾಯ್ತಪ್ಪ ಅಂತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ನೀವು ಏನು ಕ್ರಮ ಕೈಗೊಳ್ಳಬೇಕು ನೋಡಿಕೊಂಡು ಸರ್ಕಾರದ ಜೊತೆ ಮಾತಾಡಿ ಬೇಕಾದ ಕಾರ್ಯಕ್ರಮ. ಒಂದು ನಿಮಿಷ, ಈಗ ಒಂದು ಸಂದೇಶ ಅಂತ ಹೋಯ್ತು ಏನ್ ಹೇಳಿ, ಪುಷ್ಪ ಇಂದ ವೆಂಕಟೇಶು ಮುಂದೆ ಯಾರು ಅದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ನೀವು ಹೇಳಿದ್ರಲ್ಲ ಟಿಕೆಟ್ ತರ, ಅದು ಪುಷ್ಪ ಬಿಡುಗಡೆ ಮುಂಚೆನೆ ಆಗ್ಬೇಕಾಗಿತ್ತು. ನಮ್ಮಲ್ಲೇ ಸ್ವಲ್ಪ ಜನ ಕೆಲವರು ಸ್ವಲ್ಪ ಗೊಂದಲ ಉಂಟು ಮಾಡಿದ್ರು. ಅದಕ್ಕೆ ಮುಂದಿನ ದಿನದಲ್ಲಿ ನಂದು ಅಜೆಂಡಾ ಒಂದೇ, ನಾನು ಅದನ್ನ ಮಾಡಿದ್ಮೇಲೆ ನಿಮ್ಮನ್ಗೆ ಕರೆಸಿ ಇದೇ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ. ಅದನ್ನ ಏನೇ ಶತಾಯ ಗತಾಯ ಏನೇ ಕಷ್ಟ ಆದ್ರೂ ಕೂಡ ಸ್ವಲ್ಪ ದಿನದಲ್ಲೇ, ಇನ್ನು 1 ತಿಂಗಳು 15 ದಿವಸದಲ್ಲೇ ಅದನ್ನ ಮಾಡೋಂಥ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಅವರೂರಲ್ಲಿ 40 ಥಿಯೇಟರ್ ರಿಲೀಸ್ ಆಗ್ತದೆ. ಚೆನ್ನೈನಲ್ಲಿ ರಜನಿಕಾಂತ್ ಪಿಕ್ಚರು 40-45 ಥಿಯೇಟರ್ ರಿಲೀಸ್ ಆಗುತ್ತೆ. ಇಲ್ಲಿ 75, 80, 90 ಥಿಯೇಟರ್ವರೆಗೂ ಹೋಗುತ್ತೆ. ಆಮೇಲೆ ಅಲ್ಲಿ ಯಾವುದೇ ರಜನಿಕಾಂತ್ ಪಿಕ್ಚರ್ ಆಗಲಿ 150-200 ರೂಪಾಯಿ ಮೇಲಿಲ್ಲ. ಅವರು ಇಲ್ಲಿ 1000-1800 ಸಂಪೂರ್ಣವಾಗಿ ಯಾವ್ಯಾವ ಥಿಯೇಟರ್ ಎಷ್ಟೆಷ್ಟು ರೇಟ್ ಆಫ್ ಅಡ್ಮಿಷನ್ ಮಾಡಿದ್ರು ಅನ್ನೋದನ್ನ ಮುಖ್ಯಮಂತ್ರಿಯವರ ಗಮನಕ್ಕೆ ಪೂರ್ತಿ ತಗೊಂಡ್ಬಂದೆ. ಅವ್ರಿಗೆ ತಗೊಂಡ ಕಾಪಿ ತೋರಿಸಿ ಯಾವ್ಯಾವ ಥಿಯೇಟರ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನೋಡ್ಬಿಟ್ಟು ಅವರು ಬಹಳ ಸುಸ್ತಾಗ್ಬಿಟ್ರು. ಅದಾದ್ಮೇಲೆ ನನಗೊಂದು ಮಾತು ಹೇಳಿದ್ರು, ಸೆಷನ್ ಇದೆ ಎಲ್ಲಿ ಬೆಳಗಾವಿನಲ್ಲಿ, ಅಲ್ಲಿ ನಾನು ಬಂದು ಕೂತ್ಕೊಂಡ ತಕ್ಷಣ ಈಗಾಗಲೇ ಅದನ್ನ ಆದೇಶ ಮಾಡಿದ್ರು. ಆದ್ರೆ ಯಾವ ಇಲಾಖೆಯಿಂದ ಹೋಗ್ಬೇಕಾಗಿತ್ತು ಆ ಇಲಾಖೆಯಿಂದ ಹೋಗ್ಲಿಲ್ಲ. ಕಾನೂನು ಇಲಾಖೆಯಿಂದ ಅದು ಹೋಗ್ಬೇಕಾಗಿತ್ತು, ಹೋಮ್ ಡಿಪಾರ್ಟ್ಮೆಂಟ್ ಇಂದ. ಆದ್ರೆ ವಾರ್ತಾ ಇಲಾಖೆಯಿಂದ ಹೋಗಿದ್ರಿಂದ ಅವ್ರಿಗೆ ಕೋರ್ಟ್ ಅಲ್ಲಿ ಅವರು ತಗೊಂಡು ನಮಗೆ ಇದಾಯ್ತು. ಹಾಗಾಗಿ ಇವತ್ತು ನಮ್ಮ ಕಾನೂನು ಇಲಾಖೆಯಿಂದ ಆ ಒಂದು ಇದನ್ನ ಹೊರಡಿಸುವಂತ ಕೆಲಸ ಮುಖ್ಯಮಂತ್ರಿಯವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನು ಸ್ವಲ್ಪ ದಿನದಲ್ಲೇ, ನಾನು ಯಾವತ್ತೂ ಅಂತ ಹೇಳಲ್ಲ, ಮಾಡಿದ್ಮೇಲೆ ಇದೇ ಮೀಡಿಯಾ ಕಾರ್ಡ್ ನಾನು ಹೇಳ್ತೀನಿ. ವಿತರಕರ ಸಂಘ ಅಂತ ನಮ್ಮ ಕರ್ನಾಟಕದಲ್ಲಿ ಇದೆಯಾ? ವಿತರಕರ ಸಂಘ ಇತ್ತೀಚೆಗೆ ಬಂದಿರುವಂತಹ ಬೇರೆ ಭಾಷೆಯ ಸಿನಿಮಾಗಳನ್ನ ವಿತರಣೆ ಮಾಡಿರುವಂತವ್ರು ಎಲ್ಲಿವರು? ಕರ್ನಾಟಕದವರೇ. ಯಾಕೆ ನಿಮ್ಗೆ ಕಡಿವಾಣ ಹಾಕೋದಕ್ಕೆ ಅದೇ ಯಾಕೆ ಕಡಿವಾಣ ಹಾಕೋಕ್ ಆಗ್ತಾ ಇಲ್ಲ? ನಮ್ಮಲ್ಲಿ ಕರ್ನಾಟಕದವರೇ ಬೇರೆ ಭಾಷೆಗಳನ್ನ ಸಿನಿಮಾಗಳನ್ನ ಕರ್ನಾಟಕಕ್ಕೆ ತರ್ತಾ ಇರುವಂತದ್ದು. ಕನ್ನಡದಲ್ಲಿ ಎಷ್ಟು ಥಿಯೇಟರ್ ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೆ, ಎಷ್ಟು ರೇಟ್ ಇದೆ ಅನ್ನುವಂತಹ ಒಂದು ವಿಚಾರ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಯಾಕೆ ಬೇರೆ ಭಾಷೆಗಳು ಬಂದಂತ ಸಂದರ್ಭದಲ್ಲಿ ಅವರು ಕರ್ನಾಟಕನೇ ಅಲ್ಲ, ಇದು ಯಾವ್ದು ತಮಿಳುನಾಡು, ಕೇರಳನು, ಹೈದರಾಬಾದ್ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ಕೆಲವು ವಿತರಕರು ಅಂತ. ಈಗ ಈ ಹಿಂದೆ ಸಂಬಂಧಪಟ್ಟ ಇತರಕ್ಕೆಲ್ಲ ಕರೆಸಿ ಮಾತಾಡ್ತೀವಿ. ಕೆಲವರು ನಮ್ಗೆ ಮೆಂಬರ್ ಆಗಿಲ್ಲ, ಹೊರಗಡೆ ತಂದ್ಬಿಡ್ತಾರೆ. ಅವ್ರು ಎಲ್ಲಿರ್ತಾರೆ ಗೊತ್ತಿರಲ್ಲ. ಈ ತರ ನಡೀತಾ ಇದೆ. ಇವಾಗ ವಿತರಕರ ಸಂಘದ ಅಧ್ಯಕ್ಷರು, ಯಾಕಂದ್ರೆ ಇತ್ತೀಚೆಗೆ ವಿತರಕ ಸಂಘ ಸ್ಟ್ರಾಂಗ್ ಇರಲಿಲ್ಲ, ಇವಾಗ ಅಧ್ಯಕ್ಷರಿದ್ದಾರೆ, ವಿತರಕ ಸ್ಟ್ರಾಂಗ್ ಮಾಡ್ತಿದ್ರೆ ನಾವು ವಾಣಿಜ್ಯ ಮಂಡಳಿ ಏನ್ ಬೇಕು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಅದು ಮಾಡಿದ್ಮೇಲೆ ಅವ್ರನ್ನ ಕರೆಸಿ ಯಾವುದೇ ಬೇರೆ ಭಾಷೆ ಚಿತ್ರಗಳು ತಗೋಬೇಕು ಅಂದಾಗ ಏನು ಯಾವ ರೀತಿ ನಾವು ಒಂದು ಕಡಿವಾಣ ಹಾಕ್ಬೇಕು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೀವಿ. ನಮ್ಮ ನಿರ್ಮಾಪಕರಾದ ನಂದಿಹಾಳು ಅವರು ಮೇಲ್ ಹಾಕಿದಾರಂತೆ, ಏನ್ ಸರ್ ಅದೇ ನಮ್ಗೆ ಗೊತ್ತಿಲ್ಲ. ನಿನ್ನೆ 50 ವಿತರಕರ ಸಂಘ ಇರ್ಬೋದು ಅಥವಾ ಎಕ್ಸಿಬಿಟರ್ ಪ್ರದರ್ಶಕರ ಸಂಘಕ್ಕೆ ವಾಣಿಜ್ಯ ಮಂಡಳಿಯಿಂದ 50 ಲಕ್ಷ ಅನುದಾನ ಕೊಡುವ ವಿಚಾರವಾಗಿದೆ. ಹೌದು ಸರ್, ಅವರು ಮೇಲ್ ಹಾಕಿದ್ದಾರೆ. ಈಗ ವಹಿಸಿಲ್ಲ, ಅದ್ರ ಒಳಗಡೆ ನೀವು ಕೊಡಬೇಡಿ ಅಂತ ಒಂದು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರು ಅದೇ ಜನರಲ್ ಬಾಡಿಯಲ್ಲಿ ಅಟೆಂಡ್ ಆಗಿದ್ರು, ಅಲ್ಲಿ ಒಂದು ಅವರು ಆಕ್ಷೇಪಣೆ ಮಾಡಿಲ್ಲ. ಏನೋ ಒಂದು ನಮಗೆ ಮೇಲ್ ಹಾಕಿದ್ದಾರೆ, ಈಗ ಹೊಸದಾಗಿದೆ, ಅದರಿಂದ ನೀವು ಕೊಡಬೇಡಿ ಅಂತ. ಅದನ್ನ ನಾವು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಕೊಡ್ಬೇಕಾ ಬೇಡ ಅನ್ನೋದು ತೀರ್ಮಾನ ಮಾಡ್ತೀವಿ ಸರ್. ವಿಚಾರದಲ್ಲಾಗಿರ್ಬೋದು, ವಿಷಯ ವಿಚಾರದಲ್ಲಾಗಿ ಇಲ್ಲ, ಅದು ನಾವು ಆತ್ಮವಂಶ ಹೋಗಬೇಕು. ಅವ್ರಿಗೆ ಕೆಲವೊಂದಷ್ಟು ಸಮಸ್ಯೆಗಳು ಅವರವರ ಒಂದು ಥಿಯೇಟರ್ ನಡೆಸೋ ಒಂದು ಸಮಸ್ಯೆಗಳಿದ್ದಾವೆ. ಈಗ ನೀವು ಹೇಳಿದಂಗೆ ಮೇನ್ ಥಿಯೇಟರ್ಗಳು ನಾವು ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಏನ್ ಮಾಡಲಿಲ್ಲ ಅಂತ ಒಂದು ಅವ್ರ ಕರೆದು ಮಾತಾಡಿಸಿ ಅದನ್ನ ಮಾಡ್ತೀವಿ. ಮತ್ತೆ ಇನ್ನು ಉಳಿದ ಥಿಯೇಟರ್ಗಳು ಯಾವ ರೀತಿ ಅಪ್ಗ್ರೇಡ್ ಮಾಡಕ್ಕೆ ಈಗ ಏನಾಗುತ್ತೆ, ಒಂದು ಥಿಯೇಟರ್ ಒಂದು ಪ್ರಾಜೆಕ್ಟ್ ನಾವು ಇಷ್ಟ ಮಾಡ್ಬೇಕಂದ್ರೆ ಬೇರೆ ಮಿನಿಮಮ್ 35-40 ಲಕ್ಷ ಬೇರೆ ಮಿನಿಮಮ್ ಕಾಸ್ಟ್ ಇಡ್ತಾ ಇದೆ. ಪ್ರಾಜೆಕ್ಟ್ ಬೇರೆ ಮಿನಿಮಮ್ 35-40 ಲಕ್ಷ ಇನ್ವೆಸ್ಟ್ ಮಾಡಬೇಕು. ಮತ್ತೆ ಒಂದು ಆಡಿಯೋ ಸಿಸ್ಟಮ್, ಒಂದು ಅಟ್ಮಾಸ್, ಇವಾಗ ಒಂದು ಒಳ್ಳೆ ಅಟ್ಮಾಸ್ ಮಾಡ್ತೀನಿ ಅಂದ್ರೆ 50 ಲಕ್ಷ ಬೇಕಾಗಿದೆ. ಅಟ್ಮಾಸ್ ಬೇಡ, ಬರೀ 5.1 ಮಾಡ್ತೀನಿ ಅಂದ್ರೂ 20-25 ಲಕ್ಷ ಅಷ್ಟು ಹೊರೆ ಬೀಳ್ತಿದೆ. ಸೊ ಇದಕ್ಕೆ
ಕೆಲವರಿಗೆ ಆರ್ಥಿಕವಾಗಿ ಅವರ ಸವಲತ್ತ ಇದು ಏನು ಶಕ್ತಿ ಇಲ್ಲ ಕೆಲವು ಥಿಯೇಟರ್ಗಳಿಗೆ. ಅವ್ರಿಗೆ ಮುಂದಿನ ದಿನದಲ್ಲಿ ಚೇಂಬರ್ ಇಂದ ಆಗಿರ್ಬೋದು, ಚೇಂಬರ್ ಇಂದ ಆಗಲ್ಲ, ಬಟ್ ಗೌರ್ಮೆಂಟ್ ಇಂದ ನಾವು ಯಾವ ರೀತಿ ಅವ್ರಿಗೆ ಸಬ್ಸಿಡೈಸ್ ದರದಲ್ಲಿ ಎಕ್ವಿಪ್ಮೆಂಟ್ಸ್ ಕೊಡ್ಸೋಕೆ ಪ್ರಯತ್ನ ಮಾಡಬಹುದು. ಅದನ್ನ ಮಾಡಿ ಕರ್ನಾಟಕದಲ್ಲಿ ಒಬ್ಬ ನಿರ್ದೇಶಕ ಆತನ ಒಂದು ವಿಜುವಲ್ ಏನ್ ತೆಗಿರ್ತಾನೆ ಅದನ್ನ ಜನಕ್ಕೆ ಮುಟ್ಸೋಕೆ ಏನು ಪ್ರಯತ್ನ ಪಡಬೇಕು ಅದನ್ನ ನಾವು ಖಂಡಿತ ಮಾಡೇ ಮಾಡ್ತೀವಿ ಸರ್. ಇದು ಥ್ಯಾಂಕ್ಸ್ ಫಾರ್ ದಿಸ್. ಈ ಪಾಯಿಂಟ್ ಇದು ಆಕ್ಚುಲಿ ನಾವು ನಮ್ಮ ಅಜೆಂಡಾದಲ್ಲಿ ಇದೆ, ನಾವು ಹಾಕೊಂಡಿದೀವಿ. ಯಾಕಂದ್ರೆ ಇಲ್ಲೇನಾಗುತ್ತೆ ಕಾಸ್ಟ್ ಎಲ್ಲ ಇರೋದ್ರಿಂದ ಮುಂದಿನ ದಿನ ಇದನ್ನ ಖಂಡಿತ ಮಾಡೇ ಮಾಡ್ತೀವಿ ಸರ್. ನೋಡಿ, ಕಳೆದ ವಾರ ಪುಷ್ಪ ಬಂದು ಕೊಟ್ಟು ನಮ್ಮ ಕನ್ನಡ ಸಿನಿಮಾಗೆ ಒಂದು 2 ವಾರ ಹಿಂದೆ ಕೊಟ್ಟರು, 2 ವಾರ ಮುಂದೆ ಕೊಟ್ಟರು. ಪಾಪ ಅವ್ರು ಅಷ್ಟು ವರ್ಷದಾಗ ಕಷ್ಟಪಟ್ಟರು, ಯಾರೋ ಬರ್ತಂತ ಅವ್ರಿಗೆ ಎದುರ್ಕೊಂಡು 100 ಥಿಯೇಟರ್ ಅವ್ರಿಗೆ ಕೊಟ್ಬಿಟ್ರೆ ನಮ್ಮವ್ರು ಏನ್ ಮಾಡ್ಬೇಕು? ರಾಜ್ಕುಮಾರ್ ಅವ್ರು ಇದ್ದಾಗ ಭಾರತ ಮೃದಕ್ಕೆ ಸಮಸ್ಯೆಗಳಿಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಗೋಗಿದೆ. ಯಾರು ಯಾವ ಈ ವಿಷಯನ ಮಾತಾಡಕ್ಕಾಗಲ್ಲ, ಅಲ್ಲ ಮಾತಾಡಿದ್ರೆ ಸೀಸೆ ಇರ್ತಾರೆ. ಬಹಳ ಇದೇನಾದ್ರೆ ನಾವು ಏನ್ ಮಾತಾಡ್ತಾ ಆಚೆ ಕಡೆ ಸರ್. ಬೇರೆ ಭಾಷೆಯಲ್ಲಿ ಹೆಂಗಾಗುತ್ತೆ ಸರ್? ಆಂಧ್ರ ಇರ್ಬೋದು, ತಮಿಳುನಾಡಲ್ಲಿ ಇರ್ಬೋದು, ಈ ಸಮಸ್ಯೆ ಇಲ್ಲ. ಇಲ್ಲಿ ಮಾತ್ರ ಯಾಕೆ ಕಾನೂನಿನ ತೊಡಕಾಗ್ತಿದೆ ಅನ್ನುವಂಥದ್ದು. ಇದು ಈ ಸಮಸ್ಯೆ ಕರ್ನಾಟಕದಲ್ಲಿ ಮಾತ್ರ. ನಮ್ಮಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಆಗೋಗ್ಬಿಟ್ಟು ಮಲ್ಟಿ ಲ್ಯಾಂಗ್ವೇಜಸ್ ಇದ್ದಾರೆ. ಹಾಗಾಗಿ ನಮ್ಮಲ್ಲೇ ಈ ಸಮಸ್ಯೆ ಜಾಸ್ತಿ ಬಾಂಬೆನಲ್ಲಿ ಈ ಸಮಸ್ಯೆ ಇಲ್ಲ ಸರ್. ಅಲ್ಲಿ ಹಿಂದಿ ಸಿನಿಮಾಗಳಿಗೆ ಸರ್ ಮೊದಲ ಆದ್ಯತೆ. ಬಾಂಬೆಗೆ ಇನ್ನ ಒಂದು ಎಕ್ಸಾಂಪಲ್ ಬೇಕಾ? ಹೈದರಾಬಾದ್ ಸರ್, ಚೆನ್ನೈ ಸರ್, ನಮ್ಮ ಕರ್ನಾಟಕ ಹಾಗಾಗಿದೆ ಸರ್. ಸತೀಶ್ ಅವರು ಹೇಳ್ತಾ ಇರೋದ್ರಲ್ಲಿ ಪೂರ್ವವಾಗಿ ಒಂದು ಮಾತಾಡ್ತೀನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಒಂದು ಸಿನಿಮಾ ಬಂದಾಗ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟ್ ಪ್ರೈಮ್ ಫೋಕಸ್ ಮಾಡ್ತಕ್ಕಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ಅಥವಾ ಕರ್ನಾಟಕದ ಮೇಲೆ. ಏನಕ್ಕೆ ಹೇಳಿ, ಇಲ್ಲಿ ಯಾವುದೇ ಲಂಗುಲಗಾಮ ಇಲ್ಲ, ಯಾರು ಬೇಕಾದ್ರೂ ಬಂದು ಎಷ್ಟು ಕೋಟಿ ಬೇಕಾದ್ರೂ ದೋಚ್ಕೊಂಡು ಹೋಗ್ಬೋದು. ನಮ್ಮ ನಿರ್ಮಾಪಕರು ಹಂಗೆ ಸಾಯ್ತಾ ಇದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ ಕನ್ನಡಿಗರಿಗೆ ಅದೇ ನಾವು ಹೇಳ್ತಿದ್ವಲ್ಲ, ಒಂದು ಏಕರೂಪ ಟಿಕೆಟ್ ನೀತಿ ದರ ಇಲ್ಲ, ಮತ್ತೆ ರೇಟ್ ಆಫ್ ಅಡ್ಮಿಷನ್ ಒಂದು ಇದಿಲ್ಲ, ಮತ್ತೆ ಇದು ಡಿಸ್ಟ್ರಿಬ್ಯೂಟರ್ಗಳಿಗೂ ಎಕ್ಸಿಬಿಟರ್ಗಳಿಗೂ ಲಂಗುಲಗಾಮಗಳಿಲ್ಲ, ಸಿನಿಮಾಟೋಗ್ರಫಿ ಆಕ್ಟ್ ನ ಯಾರು ಫಾಲೋ ಮಾಡಲ್ಲ. ಇವೆಲ್ಲವೂ ಸ್ಟ್ರಿಕ್ಟ್ ಮಾಡಿದ್ರೆ ಎಲ್ಲದಕ್ಕೂ ಒಂದು ಏನು ಒಂದು ಸೊಲ್ಯೂಷನ್ ಅಂತೂ 100% ಸಿಕ್ಕೇ ಸಿಗುತ್ತೆ. ಕುಮಾರ್ ಸರ್, ಇದು ಪೂರ್ವಕವಾಗಿ ನೀವು ಆಕ್ಟಿವ್ ಆಗಿದ್ದೀರಾ, ನಿಮ್ಮ ಹತ್ರ ಸಾಕಷ್ಟು ಥಿಯೇಟರ್ ಇದೆ, ಹೇಳಿ ಸರ್ ನೀವು ಒಂದು ಕಡಿವಾಣ ಹಾಕಿದ್ರೆ ಅದಾಗುತ್ತೆ ಅನ್ನುವಂಥದ್ದು ಇದೆ. ಯಾಕಂದ್ರೆ ಸಿನಿಮಾಗಳನ್ನ ತಂದು ಇಲ್ಲಿ ಕರ್ನಾಟಕ ರಿಲೀಸ್ ಮಾಡುವಂತದ್ದು ಪ್ರಮುಖ ಪಾತ್ರ ಇರುವಂತದ್ದು. ಸ್ವಲ್ಪ ಕಡಿವಾಣ ಹಾಕಿದ್ರೆ ಈಗ 35 ಕೋಟಿ 40 ಕೋಟಿ ಸಿನಿಮಾ ಮಾಡಿ ಆತರ ಟಿಕೆಟ್ ರೇಟ್ ಜಾಸ್ತಿ ಕೊಟ್ಟು ನೋಡ್ತೀವಿ ಅಂತ ಆಡಿಯನ್ಸ್ ಹೇಳಿಲ್ಲ, ಅಥವಾ ಇಲ್ಲಿ ಕರ್ನಾಟಕ ಫ್ರೀ ಆಗಿದೆ ಅಂತ ಕರ್ನಾಟಕದವರು ಯಾರು ಹೇಳಿಲ್ಲ. ಅವರು ಸಿನಿಮಾ ಅವರ ಒಂದು ಫ್ಯಾಷನ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ಬಟ್ ಆದ್ರೆ ಯಾಕೆ ಬೇರೆಯವ್ರಿಗೆ ಅದರಿಂದ ಸಮಸ್ಯೆ ಆಗ್ಬೇಕು? ಯಾರೋ ಒಬ್ಬ ಪ್ರೊಡ್ಯೂಸರ್ ಇಂದ ಕರ್ನಾಟಕ ಎಷ್ಟು ಜನ ಪ್ರೊಡ್ಯೂಸರ್ ಸಮಸ್ಯೆ ಆಗುತ್ತೆ? ಪ್ರೊಡ್ಯೂಸರ್ ಮುಖ್ಯ ನಮಗೆ, ಬೇರೆ ಭಾಷೆ ಮೊನ್ನೆ ಒಂದು ವಿಷಯ ಮಾಡಿದ್ವಿ. ನಮ್ಮ ನಿರ್ಮಾಣ ಸಂಘ ನಮ್ಮ ಅಧ್ಯಕ್ಷ ಇರ್ಬೋದು, ಗೋವಿಂದನವರು ಇರ್ಬೋದು, ವೀರಸಿದ್ದೆಲ್ಲ ಮಾಡಿದ್ವಿ. ಒಂದು ಇದುವರೆಗೂ ಇರ್ಲಿಲ್ಲ, ಎಷ್ಟು ಗಂಟೆ ಬೇಕಷ್ಟು ಹಾಕಬೋಯಿತು. ಆವಾಗ ನಾವು ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲರೂ ಹೋಗಿ ಮುಖ್ಯವಾಗಿ ನಮ್ಮ ಸಾರ್ವಜನಿಕರು ನಿಂತ್ಕೊಂಡು ನಮ್ಮ ನಿರ್ಮಾಣ ಬಂದಿದ್ವಿ. ಜಿಲ್ಲಾಧಿಕಾರಿಗಳು ಆ ಕೂಡಲೇ ಪತ್ರ ನೋಡಿ ನಾವು ವಿವರಿಸಿದ ಕೂಡ ಇಮೇಲ್ ಆಗಿ ಅದನ್ನ ಆದೇಶ ಮಾಡಿದ್ರು. ಅದಕ್ಕೆ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು. ಈ ಸಂದರ್ಭವಾಗಿ ನಾವು ಧನ್ಯವಾದಗಳು ಹೇಳಬೇಕು. ಇದೇ ತರ ಕರ್ನಾಟಕದಾದ್ಯಂತ ಎಲ್ಲ ಪೊಲೀಸ್ ಕಮಿಷನರ್ ಇರ್ಬೋದು, ಆಮೇಲೆ ಜಿಲ್ಲಾಧಿಕಾರಿಗಳು ದಯವಿಟ್ಟು ಅವರು ಇದು ಕೂಡ ಗಮನ ವಹಿಸಿದ್ರೆ ನೀವು ಆಕ್ಟಿವ್ ಆಗಿದ್ರೆ 100% ಅವ್ರ ನಿಮ್ ಜೊತೆ ಜೋಡಿಸ್ತಾರೆ. ಯಾವುದೋ ಒಂದು ತೆಲುಗು ಸಿನಿಮಾಗೋಸ್ಕರ ನಟಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನ ಸಿನಿಮಾ, ಶಿವಣ್ಣ ಅವರ ಸಿನಿಮಾ ಎತ್ತಾಕ್ತಾರೆ ಅಂತಂದ್ರೆ ಎತ್ತಂಗಡಿ ಮಾಡ್ತಾರೆ ಅಂತ ಏನ್ ಸರ್ ಅದಕ್ಕೆ ಅರ್ಥ? ಸಮಸ್ಯೆಗಳು ಸೇಮ್ ಇದಾವೆ, ನೀವು ಮಾತ್ರ ಬದಲಾಗ್ತಾ ಇದ್ದಾರೆ ಅಷ್ಟೇ ಸರ್. ನಮ್ಮೂರಿಗೆ ನಾವು ಆದ್ರೆ ಮಾತಾಡ್ತಾರೆ ಬೇರೆ ತರ ಕಾನೂನು ನಮ್ಮನೆ ಬಾಯಿ ಕಟ್ಟಾಗ್ತದೆ. ವಿಷಯಗಳು ಮಾತಾಡಕ್ಕಾಗಲ್ಲ. ಈಗ ನೋವಿಲ್ಲ, ಕರೆಕ್ಟ್. ಅದು ಪರಿಹಾರ ಏನ್ ಹೇಳಿ? ಪರಿಹಾರ ಕಂಡುಹಿಡಿತೀವಿ. ಪ್ರತಿ ಅಧ್ಯಕ್ಷರು ಈಗ ಈ ಸರಿಯ ನಾವು ಮಾಜಿ ಅಧ್ಯಕ್ಷಗಳಿರ್ಬೋದು, ಇದೆಲ್ಲ ಸಜೆಷನ್ಸ್ ತಗೊಂಡು ಇದಕ್ಕೆಲ್ಲ ಕಡೆ ಈಗ ದಿವಸಕ್ಕೆ 10 ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನಾವು 10 ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಅಂತ ಒಂದು ಹೆಣ್ಮಕ್ಳು ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ರಿಲೀಸ್ ಆಗಿರುತ್ತೆ. ಅವ್ರ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಎಲ್ಲಾ ಕಡೆ ಒಂದು ಸ್ಟ್ಯಾಂಡಿಂಗ್ ಬಿಸಾಕ್ಬಿಟ್ಟು ಪುಷ್ಪ ಹಾಕಿರ್ತಾರೆ. ಏನಿಲ್ಲ ಸರ್, ಮಲ್ಟಿಪ್ಲೆಕ್ಸ್ ನಿಮ್ಮ ಅಡಿಯೋ ಇದರಲ್ಲಿ ಅಡ್ಡ ಇಲ್ವಾ? ಚೇಂಬರ್ ಸಂಬಂಧ ಇಲ್ವಾ? ಮೀಟಿಂಗ್ ಮಾಡಿ ಸಿನಿಮಾನ ವಿತರಣೆ ಮಾಡಿರುವಂತ ವ್ಯಕ್ತಿ ಆಂಧ್ರದಲ್ಲಿ ಇದ್ಕೊಂಡು ಏನೋ ಒಂದು ಹೇಳಿಕೆ ಕೊಡ್ತಾರೆ, ಹೇಳಿಕೆ ಕೊಡ್ಲಿ ತೊಂದರೆ ಇಲ್ಲ. ಆದ್ರೆ ಆತನಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಈ ಕರ್ನಾಟಕದ ಒಂದು ರೂಲ್ಸ್
ನೀತಿ ನಿಯಮಗಳನ್ನ ಮೀರಿರೋದ್ರಿಂದ ಸೊ ನೋಟಿಸ್ ಕೊಟ್ಟಾಗ ಒಂದು ವಾರ್ನ್ ಮಾಡ್ಬೋದಾಗಿತ್ತು. ವಿತರಕರಾಗ್ಲಿ, ನಿರ್ಮಾಪಕರಾಗ್ಲಿ ಅಥವಾ ವಾಣಿಜ್ಯ ಮಂಡಳಿ ಯಾರು ಮಾಡಿಲ್ಲ. ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ಬರಿಗೆ ಆ ಥರದೊಂದು ಬಿಸಿ ಮುಟ್ಟಿಸಿದ್ರೆ ಬೇರೆ ಯಾರಾದ್ರೂ ಎಚ್ಚೆತ್ಕೊತಾರೆ. ಸೊ ಈಗ ನೆಕ್ಸ್ಟ್ ಇನ್ನ ಸಾಕಷ್ಟು ಸಿನಿಮಾಗಳು ಬರ್ತಾರೆ, ರಜನಿಕಾಂತ್ ಸಿನಿಮಾ ಇರ್ಬೋದು, ಸೊ ಬೇರೆ ಬೇರೆ ಭಾಷೆಗಳಿಂದ ಇನ್ನೂ ಸಾಕಷ್ಟು ಸಿನಿಮಾಗಳಿದೆ. ಸೊ ಅವರೆಲ್ಲ ಬಂದಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗಲ್ಲ. ಯಾವ್ದೋ ಬೇರೆ ಭಾಷೆ ಹೈ ಬಜೆಟ್ ಸಿನಿಮಾ ಬರ್ತದಂತ ಇಲ್ಲಿ ನಮ್ಮ 100 ನಿರ್ಮಾಪಕರನ್ನ ಬಲಿ ಕೊಡೋದು ಯಾಕೆ? ಇದರಲ್ಲಿ ಸೂಕ್ತ ಆಗಿದೆ ಸರ್. ನಾವು ಎಲ್ಲದಕ್ಕೂ ನೋಟಿಸ್ಗಳು ಕೊಡೋಕ್ಕಾಗೋದಿಲ್ಲ. ಈಗಾಗಲೇ ಬೆಳೆದುಕೊಂಡು ಬಂದ್ಬಿಟ್ಟಿದೆ. ಕಾರಣ ಒಂದೇ ಒಂದು ರೇಟ್ ಹೆಚ್ಚು ಬೇಕಾದ್ರೂ ಮಾಡಿಕೊಂಡು ಇಲ್ಲಿ ದುಡಿತಾ ಇರೋದ್ರಿಂದ ಎಲ್ಲ ಲ್ಯಾಂಗ್ವೇಜ್ಗಳು ಮೆರಿತಾ ಇದೆ. ಅದೊಂದು ಕಡಿವಾಣ ಯಾರು ಇಡಾಗಬೇಕಾಗಿದೆ ಸರ್? ಗೌರ್ಮೆಂಟ್ ಆಗಬೇಕು. ಗೌರ್ಮೆಂಟ್ ಅಲ್ಲಿ ಕರ್ನಾಟಕ ಓಪನ್ ಮಾರ್ಕೆಟ್ ಆಗ್ಬಿಟ್ಟಿದೆ ಅಂತ ಅದೇ ಪ್ರಶ್ನೆನೆ. ಈಗ ಆಂಧ್ರದಲ್ಲಿ ಬೆನಿಫಿಟ್ ಶೋ ಮತ್ತೆ ಪ್ರೀಮಿಯರ್ ಶೋ ಹಾಕ್ಬೇಕು ಅಂತಂದ್ರೆ ಅಲ್ಲಿನ 2 ಸರ್ಕಾರಗಳಿಗೆ ಕೇಳಿ ಅವ್ರ ಪರ್ಮಿಷನ್ ತಗೊಂಡು ಅದಾದ್ಮೇಲೆ ಶೋಗಳನ್ನ ಮಾಡಬೇಕು. ಆದ್ರೆ ಅವರ ಒಂದು ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಇಲ್ಲಿ ಬೆನಿಫಿಟ್ ಶೋ ಪ್ರೀಮಿಯರ್ ಶೋಗಳನ್ನ ಮಾಡ್ತಿದ್ದಾರೆ. ಇಲ್ಲಿ ಸರ್ಕಾರದ ಗಮನಕ್ಕೂ ತರ್ತಿಲ್ಲ, ಏನಿಲ್ಲ. ಅದಕ್ಕೆ ಕಡಿವಾಣ ಅನ್ನೋದಿಲ್ವಾ? ಮೊನ್ನೆ ಕಮಿಷನರ್ ಅಫ್ಕೋರ್ಸ್ ಬಂದು ಎಲ್ಲ ಸ್ಟಾಪ್ ಮಾಡಿಸಿದ್ರು ಅಂತ ಅನ್ಕೊಳ್ಳಿ. ಯಾಕೆ ಇಲ್ಲಿ ಸರ್ಕಾರಕ್ಕೆ ಅವರು ಪರ್ಮಿಷನ್ ತಗೊಳ್ಳಲ್ಲ ಹಾಕೋದಕ್ಕೆ ಏಕದಮ್ ರಿಲೀಸ್ ಮಾಡ್ತಾರೆ ಅಂತ ನೀವು ಬಿಟ್ಟಿರೋ ಲೂಸ್ ಅಂತ? ಇಲ್ಲಿ ಒಂದೇ ನಿಮಿಷ, ನಾನು ಡಿಸ್ಟ್ರಿಬ್ಯೂಟರ್ ಅದನ್ನೇ ಹೇಳಿದೆ, ನೋಡಪ್ಪ ನೀವು ಪರ್ಮಿಷನ್ ಕೊಟ್ರೆ ಅಲ್ಲಿ ಅನುಮತಿ ಸಿಕ್ಕಿದ್ರೆ ಮಾತ್ರ ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲ ಸ್ಥಗಿತಗೊಳಿಸುವ ಅಂತ ಹೇಳಿದ್ರೆ ಬಿಫೋರ್ ರಿಲೀಸ್ ಹೇಳಿದ್ವಿ ಅವ್ರಿಗೆ. ಏನು ಅನುಮತಿ ಕೊಟ್ಟಿದಾರಲ್ಲ ಸರ್, ಇಲ್ಲಿ ಪ್ರೀಮಿಯರ್ ಶೋಗಳೆಲ್ಲ ನಡೀತಲ್ಲ ಸರ್, ಇಲ್ಲಿ ಕೆಲವೊಂದು ಸ್ಟಾಪ್ ಆಯ್ತು ಅಷ್ಟೇ. ಆದ್ರೆ ಕೊಟ್ಟಿದ್ರು ಅನುಮತಿ, ಕೊಟ್ಟಿದ್ರು. ಇಲ್ಲಿ ಟೈಮ್ ಮೀರ್ ಕೊಟ್ಟಿಲ್ಲ, ಅದೇ ಟೈಮಲ್ಲಿ ಕೊಟ್ಟರು. 9:30 ಸೋಗೆ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, 3 ಗಂಟೆಗಿತ್ತು ಎಲ್ಲ ಕ್ಯಾನ್ಸಲ್ ಮಾಡಿದ್ದಷ್ಟೇ. ಅಧ್ಯಕ್ಷರೇ, ನೀವು ಸೇರಿದಂತೆ ಬದಲಾವಣೆ ಅಂತಕ್ಕಂಥದ್ದು ಮೊದಲು ನಿಮ್ಮಿಂದ ಆಗ್ಬೇಕು, ಬೇರೆಯವರಿಂದ ನಿರೀಕ್ಷೆ ಮಾಡೋದಲ್ಲ. ಈಗ ಬಹುತೇಕ ಇಲ್ಲಿ ಏನು ಕಾರ್ಯಕಾರಿ ಸಮಿತಿಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಸೇರಿದಂತೆ ಪದಾಧಿಕಾರಿಗಳು ಸೇರಿದಂತೆ ಸಾಕಷ್ಟು ಡಿಸ್ಟ್ರಿಬ್ಯೂಟರ್ಗಳ ಹತ್ರ, ಪ್ರೊಡ್ಯೂಸರ್ಗಳ ಹತ್ರ ಒಂದಷ್ಟು ಥಿಯೇಟರ್ಗಳಿದಾವೆ. ನಿಮ್ದು 1-2 ಥಿಯೇಟರ್ ಇದೆ. ಬಟ್ ನಿಮ್ ಥಿಯೇಟರ್ಗಳಲ್ಲೇ ಹೊರತಕ್ಕಂಥ ಸಿನಿಮಾಗಳು ತೆಲುಗು, ತಮಿಳು ಆಗಿರುತ್ತೆ ಹೊರತು ಕನ್ನಡ ಆಗಿರಲ್ಲ. ಇಲ್ಲ ಸರ್, ಸರಿ. ಮೊದಲ ಪ್ರಾಶಸ್ತ್ಯ ಕನ್ನಡ ಕೊಡಿ ಸರ್, ನಿಮ್ಗಳಿಂದಾನೇ ಶುರುವಾಗಿದೆ. ಅದಕ್ಕೆ ಒಂದು ಬಲವಾದಂತ ನೀವು ಎಲ್ಲರೂ ಸೇರಿ ಒಂದು ಇದು ತಗೊಂಡ್ರೆ. ಎಲ್ಲರಿಗೂ ನಮಸ್ಕಾರ. ಈಗ ಲಕ್ಷ್ಮೀನಾರಾಯಣ ಅವರು, ಸತೀಶ್ ಅವರು ಕೇಳಿದ್ರು, ಕನ್ನಡ ಚಿತ್ರಕ್ಕೆ ಎಲ್ಲೂ ತೊಂದರೆ ಆಗಿಲ್ಲ. ಮೊದಲು ಕರ್ಕೊಂಡ್ಬಂದಿದ್ದು ಎದುರುಗಡೆ ಮಾತಾಡಕ್ಕೆ, ಹೊರಗಡೆ ಏನೋ ಮಾತಾಡ್ತಾರೆ. ನೀವು ಹೇಳಿದ್ರು ಮತ್ತೆ ಅಭಿನಯ ಮತ್ತೆ ಭೂಮಿಕಾ ಥಿಯೇಟರ್ ಅದು ಇಬ್ಬರು ನಡೆಸೋದು ಒಬ್ಬರೇ ಇವರು ನಡೆಸೋಂಥದ್ದು. ಅವ್ರನ್ನ ರೆಡಿ ಕೈಕಾಲು ಅವ್ರನ್ನ ಕರೆಸಿ ಇವತ್ತು ಮಾತಾಡ್ತೀವಿ. ಅದನ್ನ ಇಲ್ಲ ನೀವು ಏನ್ ಸಲಹೆ ಕೊಟ್ಟರು ಈ ಚಿತ್ರ ಉಳಿಯೋದಕ್ಕೋಸ್ಕರ ನಾವೆಲ್ಲ ತಗೊಂಡು ಮಾಡ್ತೀವಿ. ಬಟ್ ನೀವು ಹೇಳಿದಂಗೆ ಕನ್ನಡ ಚಿತ್ರಕ್ಕೆ ಎಲ್ಲಿ ತೊಂದರೆ ಇದೆ? ನಾನು ಉದಾಹರಣೆ ಥಿಯೇಟರ್ ನಡೆಸ್ತೀನಿ, ಎಷ್ಟೋ ಥಿಯೇಟರ್ ಸಿನಿಮಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ನಾಯಕ ನಟರು ನಮ್ಗೆ ಗೊತ್ತಿರ್ಬೇಕು, 2 ವರ್ಷ 3 ವರ್ಷ ಒಂದು ಸಿನಿಮಾ ಮಾಡಿ ಥಿಯೇಟರ್ ಸಿನಿಮಾ ಇಲ್ಲ. ಒಂದ್ ಟೈಮ್ ಅಲ್ಲಿ ಕನ್ನಡ ಬೇರೆ ಥಿಯೇಟರ್ ಕನ್ನಡ KG ರೋಡ್ ಅಲ್ಲಿ ಕನ್ನಡ ಪಿಕ್ಚರ್ ಥಿಯೇಟರ್ ಹೆಂಗಿತ್ತು ಒಂದ್ ಟೈಮ್ ಅಲ್ಲಿ. ಈಗ ಪಿಕ್ಚರ್ ಇಲ್ಲ, ಅವ್ರು ಏನ್ ಮಾಡ್ತಾರೆ? ಥಿಯೇಟರ್ ಕಟ್ಟಿದ್ದಾರೆ, ಸಂಬಳ ಕೊಡ್ಬೇಕು, KBP ಕಟ್ಟಬೇಕು, ಎಲ್ಲ ಭಾಷೆ ಆಗ್ತಾ ಇದ್ದಾರೆ. ಅದರಲ್ಲೂ ಈಗ ಕನ್ನಡ, ತೆಲುಗು, ತಮಿಳು, ಮಲಯಾಳಂ 4 ಪಿಕ್ಚರ್ ರಿಲೀಸ್ ಆಯ್ತು. ಇದೇ ಪುಷ್ಪನ ಪಿಕ್ಚರ್. ಅದರಿಂದ ತಮ್ಮಲ್ಲಿ ಯಾರು ಹೇಳ್ತೀನಿ, ಸುಮ್ಮನೆ ಕೆಲವೊಂದು ನಿರ್ಮಾಪಕರು ಬಂದು ನಿಮ್ಗೆ ಹೇಳ್ಬೋದು, ಇಲ್ಲ ಅಂತಲ್ಲ. ಇಲ್ಲಿ ಬರೀ ಕೇಳಿ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಾವ್ ಇರೋದಿಲ್ಲ. ಯಾವ ಥಿಯೇಟರ್ ಸಿಕ್ಕಿಲ್ಲ, ಯಾವ ಊರಲ್ಲಿ ಸಿಕ್ಕಿಲ್ಲ. ನನಗೆ ಗೊತ್ತಿರಂಗೆ ಪ್ರತಿ ವಾರ ಥಿಯೇಟರ್ ಸಿನಿಮಾ ಇಲ್ಲ. ಒಂದು ಊರಲ್ಲಿ 4 ಸಿನಿಮಾ ಥಿಯೇಟರ್ ಇರ್ತಿದೆ. ಉದಾಹರಣೆಗೆ ತುಮಕೂರಲ್ಲಿ 4 ಥಿಯೇಟರ್, ಮಂಡ್ಯ ಹಾಸನ 5 ಥಿಯೇಟರ್. ಒಂದ್ ಥಿಯೇಟರ್ ಸಿನಿಮಾ ಸಿಗ್ತಿ, 4 ಥಿಯೇಟರ್ ಸಿನಿಮಾ ಇರಲ್ಲ. ಬೇರೆ ಭಾಷೆಗೆ ಹೋಗ್ಲೇಬೇಕು. ಮಾತಾಡ್ತೀನಿ ಕೇಳಿ. ಈಗ ಡೇಟಾ ಪರ್ಮಿಷನ್ ಒಂದು ಎಷ್ಟು ವರ್ಷದ ಹೋರಾಟ ಮಾಡ್ತಾ ಇದ್ದೀವಿ. ಅದೇನಾಯ್ತು, ನಮ್ಗೆ ಕಾನೂನಲ್ಲಿ ಸರಿಯಾಗಿ ಗೊತ್ತು. ಇವಾಗ ಏನು ಮದ್ರಾಸಲ್ಲಿ, ಹೈದರಾಬಾದ್ ಅಲ್ಲಿ ಶೋಸ್ ಆಗ್ತಾರೆ ಅಂತ, ಅಲ್ಲಿ ಕಾನೂನಲ್ಲಿ ಇದೆ 10 ಗಂಟೆ ಮುಂಚೆ ಶೋ ಮಾಡಬಾರ್ದು, 4ಕ್ಕೆ ಶೋ ರನ್ ಮಾಡಬೇಕು, ಕಾನೂನಲ್ಲಿ ಇದೆ. ತಮಿಳುನಾಡಲ್ಲಿ 4ಕ್ಕೆ ಶೋ ರನ್ ಮಾಡಬೇಕು. ಎಕ್ಸ್ಟ್ರಾ ಶೋ ರನ್ ಮಾಡಬೇಕಂದ್ರೆ ಅದು ಶುಕ್ರವಾರ ಶನಿವಾರ ಮಾತ್ರ ಕೊಡ್ತಾರೆ.
2 ದಿವಸ ಅದು ಪರ್ಮಿಷನ್ ತಗೋಬೇಕು. ಎಲ್ಲಿಂದ? ಸರ್ಕಾರದಿಂದ ಪರ್ಮಿಷನ್ ತಗೊಂಡು. ಅದೇ ನಮ್ಮಲ್ಲಿ ಆಗಿಲ್ಲ ಸರ್. ಅಲ್ಲ, ನಮ್ಮಲ್ಲಿ ಇರೋದೇನಂದ್ರೆ 6:15 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಬೇಕು, 10:30 ಮುಂಚೆ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಕಾನೂನು ಇರೋದು. ಕೆಲವು ವಿಷಯ ಒಂದೊಂದು ರಾಜ್ಯದಲ್ಲಿ ಒಂದೊಂದರ ಇರುತ್ತೆ ಕಾನೂನಲ್ಲಿ. ನಮ್ಮಲ್ಲಿ 6:15 ಗಂಟೆ ಮುಂಚೆ ಶುರು ಮಾಡ್ಬೇಕು. ಇತ್ತೀಚೆಗೆ ಆ ಕಾನೂನು ನಾವು ಥಿಯೇಟರ್ ಓನರ್ ಒಬ್ರು ತಿಳಿಸಿದ್ರು. ಅವ್ರು ತಿಳಿಸಿದ ಮೇಲೆ ಇದು 4 ಗಂಟೆ ಶೋ 3 ಗಂಟೆ ಶೋ ಕ್ಯಾನ್ಸಲ್ ಆಗಿತ್ತು. ಒಬ್ಬ ಚಿತ್ರಮಂದಿರ ಮಾಲೀಕರು ಈ ರೀತಿ ಇದಪ್ಪ ಕಾನೂನಿನ ತೊಂದರೆಗಳಾಗಬಾರ್ದು ಅಂತ ಹೇಳಿದಾಗ ಅದನ್ನ ಎಚ್ಚೆತ್ತುಕೊಂಡು ನಿರ್ಮಾಪಕ ಸಂಘದವರು ಎಲ್ಲರೂ ಸೇರ್ಕೊಂಡು ಅದನ್ನ ಒಂದು ಮಾಡಿ ತಿಳಿಸಿದ್ವಿ. ರೇಟ್ ಆಫ್ ಅಡ್ಮಿಷನ್ ವಿಷಯ ಖಂಡಿತ ನೆಕ್ಸ್ಟ್ ಅಜೆಂಡಾ ನಮ್ದು ಅದೇ ಇರೋದು. ನೀವು ಕೇಳೋ ಪ್ರಶ್ನೆ ಮುಂದೆ ಹೇಳ್ತೀನಿ. ಈಗ ನಿಮ್ದು ನಾವೇನ ನೀವು ಏನ್ ಸಲಹೆ ಕೊಟ್ಟು ನಾವು ತಗೊಳ್ತೀವಿ, ನಾವು ಖಂಡಿತ ಮಾಡ್ತೀವಿ ನಿಮ್ಮ. ಯಾಕಂದ್ರೆ ನೀವಿರೋದು ನಮ್ಮ ಇಂಡಸ್ಟ್ರಿ ಪಾರ್ಟ್. ನೀವು ನಾವ್ ಹೆಂಗಿದೀವ ನೀವು ನಮ್ಗೆ. ನಮ್ಮ ಉದ್ದೇಶ ಏನಲ್ಲ ಸರ್, ನಮ್ಮ ಕನ್ನಡ ನಿರ್ಮಾಪಕ ಸಿನಿಮಾ ಮಾಡಿದ್ರೆ ಎಷ್ಟು ಜನ ಊಟ ಮಾಡ್ತಾರೆ ಸರ್? ಖಂಡಿತ ಸುಮ್ಮನೆ ತೆಲುಗು ತಮಿಳು ಯಾರು ಊಟ ಮಾಡ್ತಾರೆ ಸರ್? ಯಾರು ಮಾಡಲ್ಲ. ಒಬ್ಬ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಸರ್. ನೀವ್ ಹೇಳಿದ್ ರೈಟ್. ನಮ್ಮಲ್ಲಿ ಏನಾಗಿದೆ ಈಗ ನೀವ್ ಹೇಳಿ, ಕೆಲವು ಇತ್ತೀಚೆಗೆ ಪ್ರೊಡಕ್ಷನ್ ಅಲ್ಲಿ ಬಹಳಷ್ಟು ವೇಸ್ಟೇಜ್ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಹೊಸ ನಿರ್ಮಾಪಕರಿಗೆ ಆಟೋದಲ್ಲಿ ಮಾಡೋದಕ್ಕೆ ಕೋಟೆ ಅಂತ ಈಗ ಹೇಳಿ ನಾವು ಆಲ್ರೆಡಿ ಒಂದು ಚರ್ಚೆ ಮಾಡಿದೀವಿ. ಏನು ಚರ್ಚೆ ಮಾಡಿದೀವಿ? ಖಂಡಿತ ಪ್ರೊಡಕ್ಷನ್ ಅಲ್ಲಿ ಎಷ್ಟು ವೇಸ್ಟೇಜ್ ಆಗ್ತಾ ಇದೆಯೋ ನಿಮ್ಗೂ ಗೊತ್ತಿದೆ, ಕೆಲವು ನಮಗೂ ಗೊತ್ತಿದೆ. ನಮಗ್ ಗೊತ್ತಿದೆ ಮಾಹಿತಿ ತಮ್ಗಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ನಿಮ್ ಹೆಸರು ನಾವ್ ಹೇಳಲ್ಲ, ಆ ನಿರ್ಮಾಪಕ ಒಳ್ಳೇದಾಗಬೇಕು. ಸರ್, ಇವಾಗ ನೀವು ಹೇಳಿದ ಉತ್ತರಕ್ಕೆ ಮುಂದುವರಿಸಿರೋದಂದ್ರೆ ನೀವು ಹೇಳಿದ್ರಿ ಯಾವ ಸಿನಿಮಾನ ತೆಗ್ದಿದ್ದೀವಿ ಅಂತ. ರೀಸೆಂಟ್ ಆಗಿ ಬಂದಂತ ಹೊಸಬ್ರ ಸಿನಿಮಾನ ತೆಗ್ದಿದ್ದಾರೆ. ಅವ್ರು ಫಿಲಂ ಚೇಂಬರ್ಗೆ ಬಂದು ಇದ್ದಾರೆ. ಅವ್ರಿಗೆ ಏನಿದೆ ಕಂಪ್ಲೇಂಟ್ ಅದೇ ಹೇಳಿದ್ದಾರೆ. ಅವ್ರು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಏನು ಹೋಗಿ ಏನು ಹೋರಾಟ ಮಾಡಿದ್ರು ಅದೊಂದಿಷ್ಟು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡ್ತಾರೆ. ಸೊ ಅದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಒಂದು ಸಿನಿಮಾನ ನೀವು 3 ಗಂಟೆ ಶೋ, ಅರ್ಲಿ ಮಾರ್ನಿಂಗ್ ಶೋ, ಪ್ರೀಮಿಯರ್ ಶೋ ನಿಲ್ಸಕ್ಕೆ ಆಗುತ್ತೆ ಅಂತ ಆದ್ರೆ ನೆಕ್ಸ್ಟ್ ಪ್ರತಿ ಸಿನಿಮಾನ ಅದೇ ರೀತಿ ಮಾಡಕ್ಕೆ ಯಾಕೆ ಆಗಲ್ಲ ಅಂತ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ 6 ಗಂಟೆ ಮುಂಚೆ ಶೋ ಶುರು ಆಗಲ್ಲ. ಇನ್ನು ಮುಂದೆ ತಿಳ್ಕೊಳ್ಳಿ, ಇದು ಕಾನೂನಾಗಿದೆ. ಕಾನೂನು ಪ್ರಕಾರ ಎಲ್ಲ ನಡ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಸಿನಿಮಾ 6 ಗಂಟೆ ಮುಂಚೆ ಶುರು ಆಗಲ್ಲ. ಎನಿ ಆರ್ಟಿಸ್ಟ್, ಎನಿ ಮೂವಿ, ಎನಿ ಲ್ಯಾಂಗ್ವೇಜ್ 6 ಗಂಟೆ ಮುಂಚೆ ಸ್ಟಾರ್ಟ್ ಆಗಲ್ಲ. ಇದು ನಿಮ್ಗೆ ಖಂಡಿತ ಭರವಸೆ ಕೊಡ್ತೀವಿ. ಯಾಕಂದ್ರೆ ಕಾನೂನಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ. ಅವ್ರ ಮುಂದೆ ನಾವೇನು ದೊಡ್ಡವರಲ್ಲ. ಅವ್ರು ಕ್ರಮ ತಗೊಂಡು ಪ್ರತಿಯೊಂದು ಅದೇ ರೀತಿ ಈಗ ನೆಕ್ಸ್ಟ್ ರೇಟ್ ಆಫ್ ಅಡ್ಮಿಷನ್ ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತ ಏನಾಗಿದೆ ನಮ್ಮಲ್ಲಿ ಇವಾಗ ನಿಮ್ಗೆ ಹೇಳಿದ್ವಿ, ನಾಯಕ ನಟರು ಕೊರತೆ ಇದೆ ನಮ್ಮಲ್ಲಿ. ದೊಡ್ಡ ದೊಡ್ಡ ನಟರು 3 ವರ್ಷಕ್ಕೆ 3 ಪಿಕ್ಚರ್ ಮಾಡ್ಬೇಕು. ಹಿಂದೆ ಮಾಡ್ತಿದ್ದವರು, ಹಿಂದೆ ನೀವೆಲ್ಲ ಗೊತ್ತು, ಅಣ್ಣವ್ರು ಆಗ್ಬೋದು, ವಿಷ್ಣು ಸರ್ ಆಗ್ಬೋದು, ಅಂಬರೀಶ್ ಅವರೆಲ್ಲ ಅಷ್ಟು ಸಿನಿಮಾ ಮಾಡಿದ್ರು. ಇವತ್ತು ಅವ್ರು ಹೇಳಿದ್ರು ನಮ್ಮ ಅಣ್ಣವ್ರ ಬಗ್ಗೆ ಅವತ್ತು ಎಷ್ಟು ಇದ್ದ, ಅವರು ಚಿತ್ರರಂಗ ಉಳಿಬೇಕು ಅನ್ನೋ ಆಲೋಚನೆ ಇತ್ತು, ಅಭಿಮಾನಿಗಳು ಇರ್ಬೇಕು ಅನ್ನಿತ್ತು. ಇವತ್ತೇನಂತ ಎಲ್ಲೋ ಪ್ರೊಡಕ್ಷನ್ ವೇಸ್ಟ್ ಮಾಡಿ ಅದನ್ನ ಅಭಿಮಾನಿಗಳ ತಲೆ ಮೇಲೆ ಏರ್ತಾ ಇದೀವಿ. ನೀವು ತಪ್ಪಾಗಿ ಹೇಳ್ತಾ ಇದ್ರ, ನಾಯಕ ನಟರುಗಳ ಕೊರತೆ ಇಲ್ಲ. ಸೊ 1 ವರ್ಷಕ್ಕೆ 1 ಸಿನಿಮಾ ಮಾಡ್ತಾರೆ ಅಥವಾ 2 ವರ್ಷಕ್ಕೆ 2-3 ಸಿನಿಮಾ ಮಾಡ್ತಾರೆ ಅಂತ. ಬರೀ ಸ್ಟಾರ್ ಸಿನಿಮಾಗಳು ಓಕೆ, ಅವ್ರು 1 ವರ್ಷಕ್ಕೆ 2-3 ಮಾಡುವಾಗೆ ನೀವು ಅದನ್ನ ರೂಲ್ಸ್ ತಂದು ಅವ್ರಿಗೊಂದು ಕನ್ನೆ ಮಾಡಿ. ಅದು ಬಿಟ್ಟು ಹೊಸಬ್ರು ಕೂಡ ವರ್ಷಕ್ಕೆ ಸಾಕಷ್ಟು ಸಿನಿಮಾಗಳು ಬರ್ತಾರೆ, ಸಾಕಷ್ಟು ಪ್ರತಿಭೆಗಳಿದ್ದಾರೆ, ಹೊಸ ಸಿನಿಮಾಗಳು ಬರುತ್ತೆ. ಹೊಸ ಸಿನಿಮಾಗಳು ಬಂದಾಗ ಅವರಿಗೂ ಕೂಡ ಥಿಯೇಟರ್ ಸಮಸ್ಯೆ ಆಗುತ್ತೆ. ಯಾವ್ದೋ ಪರಭಾಷೆ ಸಿನಿಮಾಗಳು ಬಂದಾಗ ಹೊಸಬರ ಸಿನಿಮಾಗಳನ್ನ ಇಲ್ಲಿ ಎತ್ತಂಗಡಿ ಮಾಡ್ತಾರೆ. ಥಿಯೇಟರ್ ಎಲ್ಲೆಲ್ಲ ಹಾಕಿರ್ತಾರೋ ಅದನ್ನ ಎತ್ತಂಗಡಿ ಮಾಡ್ತಾರೆ. ಸೊ ಅವ್ರಿಗೆ ಆಸೆ ಇರುತ್ತೆ ನಮ್ಮ ಸಿನಿಮಾಗಳು ಒಂದಿಷ್ಟು ದಿವಸ ಓಡ್ಬೇಕನ್ನೋದು. ಅದು ಕೂಡ ವಿಫಲ ಆಗ್ತಾ ಇದೆ ಅನ್ನುವಂಥದ್ದು. ನೀವೇನು ಪ್ರಶ್ನೆಗೆ ನೀವು ಕೇಳಿ, ಕೆಲವರು ವಿತರಕರು ಇದನ್ನು ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ ಅಂತವ್ರನ್ನ ಹುಡುಕ್ತಾ ಹೋಗ್ತಾರೆ ಕೆಲವು ನಿರ್ಮಾಪಕರು. ನಾವೇನ್ ಮಾಡಕ್ಕಾಗುತ್ತೆ? ಈಗ ನಮ್ಮ ಹೇಳಿದ್ರು ನಮ್ಮ ರೋಶಕ್ತಿ ನಾರಾಜರ ಆಫೀಸು, ಯಾವ್ದೇ ನಿರ್ಮಾಪಕರಿಗೆ ಸಮಸ್ಯೆ ಇದೆ ನಾವು ಅವ್ರ ಆಫೀಸಲ್ಲಿ ಬಂದು ರಿಲೀಸ್ ಮಾಡ್ಕೊಳ್ಳಿ, ಅವ್ರು ಏನ್ ಕೊಡ್ತಾರೋ ಅದು ಕೊಡ್ಲಿ, ಅವ್ರಿಗೆ ನಾವು ಗೈಡ್ ಮಾಡ್ತೀವಿ, ಪ್ರತಿಯೊಂದು ಚಿತ್ರಮಂದಿರ ಬಾಡಿಗೆ ನಾವು ತಿಳಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಯಾರು ಮುಂದಿನ ದಿನ ಅವ್ರು ಮಾಡ್ತಾರೆ. ಇವತ್ತೇನಾಗಿದೆ, ಇವಾಗ ಮೊದಲ ವಿಶ್ವನ ಪಿಕ್ಚರ್ ತೆಗೆದ್ರು ಅಂತ ತೆಗೆದಾಕ್ರು ಅಂತ ಆ ವಿತರಕರು ಏನ್ ಮಾಡ್ತಾ ಇದ್ದಮ್ಮ, ಆ ವಿತರಕನ ಜವಾಬ್ದಾರಿ, ಆ ವಿತರಕರು ಆ ಪಿಕ್ಚರ್ ಉಳಿಸ್ಬೇಕಾದ ಜವಾಬ್ದಾರಿ ಯಾವುದು? ವಿತರಕರು. ಅಂದ ವಿತರಕರಿಗೆ ಕೆಲವರು ನಮ್ಮನ್ನು ಹುಡುಕೊಂಡು ಸಿನಿಮಾ ಕೊಡ್ತಾರೆ. ಇನ್ ಕೆಲವರು ಇದ್ದಾರೆ ಚೆನ್ನಾಗಿದ್ದು ಕಲೆಕ್ಷನ್ ತೆಗೆದು ಇನ್ನೊಂದು ಪಿಕ್ಚರ್ ಹಾಕಿದ್ದಾರೆ. ಮುಂದಿನ DCR ಸಮೇತ ಕೊಡ್ತೀನಿ ನಾನು, ಕಲೆಕ್ಷನ್ ರಿಪೋರ್ಟ್ ನನ್ನ ಹತ್ರ ಇದೆ. ಇನ್ನು ಮುಂದಕ್ಕೆ ಇವೆಲ್ಲ ನಾವು ಸರಿ ಮಾಡ್ತೀವಿ. ಖಂಡಿತ ನಾವು ನೀವೇನೇನು ಹೇಳಿದ್ರೆ ನಾವು ಬರ್ಕೊಂಡಿದ್ದೀವಿ. ಮುಂದಿನ ತಿಂಗಳಲ್ಲಿ ಏನೇನು ಕಾರ್ಯಗಳು ಮಾಡಿಲ್ಲ ಅಂತ ನಿಮ್ಮನ್ನು ಕರೆದು ನಿಮ್ ಮುಂದೆ ತಿಳಿಸ್ತೀವಿ. ನೀವು ಏನ್ ಬೇಕೋ ನಮ್ಗೆ ಗೈಡ್ ಮಾಡಿ ನಾವು ಖಂಡಿತ ಕೆಲಸ ಮಾಡ್ತೀವಿ. ಚಿತ್ರರಂಗ ಉಳಿಯಕ್ಕೆ, ಚಿತ್ರರಂಗ ಉಳಿದ್ರೆ ನಮ್ಗೆಲ್ಲರಿಗೂ ಕೆಲಸ, ಚಿತ್ರರಂಗ ನಮ್ಗೆ ಯಾರಿಗೂ ಕೆಲಸ ಇಲ್ಲ.
ಜಾಗ ನಿಂತು ನೀರಾಗ್ತಾ ಇದೆ. ಹೌದು. ವರ್ಷಕ್ಕೆ ಒಟ್ಟಾಗಿ ಸರ್ ಈಗ ನಿಮ್ ಉದ್ದೇಶ ರೈಟ್. ಏನಾಗಿದೆ ಗೊತ್ತಾ, ಇವತ್ತಿನ ಕೆಲವು ನಿರ್ದೇಶಕರು, ನಾನು ಲಾಸ್ಟ್ ಟೈಮ್ ಕಾರ್ಯದರ್ಶಿ 22-23 ನಾವೇ ವರ್ಷ ಆಗಿದ್ವಿ. ಸುಮಾರು 25 ಜನ ನಿರ್ಮಾಪಕರು ಬಂದು ಅವ್ರದ್ದು ಸಮಸ್ಯೆ ಹೇಳ್ಕೊಂಡ್ರು. ಅವಾಗ ನಾವು ತಿಳ್ಕೊಂಡು ಅಷ್ಟೊಂದು ಏನು ಬಡ್ಜೆಟ್ ಕೊಡೋದೊಂದು ಶುರು ಮಾಡುವಾಗ, ಶುರು ಮಾಡಿದ್ಮೇಲೆ ಫಿನಿಶಿಂಗ್ ಒಂದಾಗಿದೆ. ಅದನ್ನು ಕಡಿವಾಣ ಹಾಕಕ್ಕೆ ಅವಲೇ ಹೇಳ್ದಂಗೆ ಬಡ್ಜೆಟ್ ಕಡಿವಾಣ ಮಾಡ್ಕೊಡ್ತೀವಿ, ವೇಸ್ಟೇಜ್ ಮಾಡ್ತಾ ಇದ್ದಾರೆ. ಸರ್ ಅದು ಮಾಡಿ ನಾನು ಹೇಳ್ತಾ ಇರೋದು ಅಲ್ಲಪ್ಪ ಕೇಳಿ, ಅವಕಾಶ ಕೊಡಿ. ಕೇಳಿ, ನೀವು ನಿರ್ಮಾಪಕರು ಒಂದು ಡೈರೆಕ್ಟರ್ ಹಾಕೊಂಡು ಪಿಕ್ಚರ್ ಮಾಡಿದ್ರೆ 1 ಕೋಟಿ ರೂಪಾಯಿ ಬರ್ತೀರಾ, ನಿಮ್ಮನ್ನು 2.5 ಕೋಟಿ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತೀರಾ, ಅವಾಗ ಸಿಗಾಕೊಡ್ತೀರಾ, ನೋಡ್ಕೊಂಡು ಏನ್ ಆಗ್ತೀರಾ? ನಿಮ್ಮ ಉಳಿಯಕ್ ಪ್ರಯತ್ನ ಮಾಡ್ತಾ ಇದೀವಿ. ಅದನ್ನು ಮುಂದಿನ ದಿನದಲ್ಲಿ ಖಂಡಿತ ಮಾಡ್ತೀವಿ. ಯಾಕಂದ್ರೆ ಹೊಸಬ್ರು ಬಂದ್ರೆ ಇಂಡಸ್ಟ್ರಿ ಉಳಿಯೋದು. ಸರ್ ಇದ್ದಾಗ ಒಂದು ಮಾತು ಹೇಳ್ತಾ ಇದ್ರು, ಈ ಮೊಬೈಲ್ ಯೂಟ್ಯೂಬ್ಗಳನ್ನ ಆದಷ್ಟು ಕಡಿಮೆ ಮಾಡಿ ಅಂತ. ಸೊ ಅವ್ರಿಗೆ ಇಲ್ಲ ಇಲ್ಲಿ. ಸೊ ಅದಕ್ಕೆ ಪೂರ್ವಕವಾಗಿ ನಾವು ರೀಸೆಂಟ್ ಆಗಿ ಈ ಹಿಂದೆ ಇದ್ದಂತ ನಿಮ್ಗೆ ಹಸ್ತಾಂತರ ಮಾಡಿದ್ರಲ್ಲ ಅಧಿಕಾರ, ಅಧ್ಯಕ್ಷರು ಅವರು NM ಸುರೇಶರು ಮತ್ತೆ ನಾನು ಮೊನ್ನೆ ನೀವೆಲ್ಲ ಸಭೆ ಮಾಡಿದ್ರೆ ನಾನು ಬಂದೋದೆ. ನಾನು ಅತಿ ಕರೆದು ನಿಮ್ಮನ್ನ ಬೇರೆ ಬೇರೆ ನಾವೇನು ನಿರ್ಮಾಪಕ ಕೊಡ್ತೀವಿ, ಇಂಥವ್ರು ಇದ್ದಾರೆ ಒಂದು ಹೆಸರು, ಇಂಥ ಮುಖಾಂತರ ನೀವು ಪಬ್ಲಿಸಿಟಿ ಮಾಡಿ ಅನ್ನೋದು ನಾವು ತಿಳಿಸ್ತೀವಿ. ಅವ್ರು ಬಿಟ್ಟು ಬೇರೆ ಕೊಡಬಾರ್ದು. ಯಾರಿಗೆ ಇದು ನಾವು ಹೇಳ್ತೀವಿ ಅವ್ರಿಗೆ. ಈಗ ಒಂದು 3 ತಿಂಗಳು ಆಗ್ಬೋದು, 2 ತಿಂಗಳಿಗೆ ಆಗ್ಬೋದು, ಅಟ್ಲೀಸ್ಟ್ 4ನೇ ದಿನದ ಕರೆಕ್ಟಾಗಿ ಬರುತ್ತೆ. ಈಗ ಏನಾಗುತ್ತೆ ಗೊತ್ತಾ, ಬೆಂಗಳೂರು ನೀವೆಲ್ಲೂ ಇದೆ ನಾಗಿದೆ, ಅದು ಬೇಡ, ಅದೊಂದು ಕಡಿಮೆ ಹಾಕೋಣ. ಯಾಕಂದ್ರೆ ನಮ್ಮ ನಿರ್ಮಾಪಕರಿಂದ ದುಡ್ಡು ಹೋಗ್ತಾ ಇರೋದು 500 ಜನ ಬಂದಾಗ ಎಲ್ಲಿಂದ ಬೆಳಕ್ ಸಾಧ್ಯ? ಅದನ್ನೇ ನಾವು ಹೇಳ್ತಾ ಇರೋದು. ಈಗ ಪಿಆರ್ ಅಸೋಸಿಯೇಷನ್ ಅಂತ ಒಂದಿದೆ, ಅಫಿಷಿಯಲಿ ಅವ್ರ ಪಿಆರ್ ಎಷ್ಟು ಜನ ಇದ್ದಾರೆ ಅವ್ರು ಮಾತ್ರ ಹ್ಯಾಂಡಲ್ ಮಾಡಿ, ಯಾರ್ಯಾರು ಎಲ್ಲೆಲ್ಲೋ ಕುತ್ಕೊಂಡು ದಾವೂದ್ ಇಬ್ರಾಹಿಂ ತರ ಎಲ್ಲೋ ಕುತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ರೊಡ್ಯೂಸರ್ಸ್ಗೆ ಅನ್ಯಾಯ ಆಗ್ತಾ ಇದೆ. ಸಿಸ್ಟಮ್ ಮಾಡೋಣ, ಖಂಡಿತ ಮಾಡೋಣ. ಈಗ ಒಂದಿಷ್ಟು ಪ್ರೊಡಕ್ಷನ್ ಹೌಸ್ ಗಳಿಗೆ ಎಸ್ಪೆಷಲಿ ಯೂಟ್ಯೂಬರ್ಸ್ ಗಳನ್ನ, ಅಂದ್ರೆ ನಾವೆಲ್ಲ ಯೂಟ್ಯೂಬರ್ಸ್ ಗಳನ್ನ ಹೇಳ್ತಾ ಇಲ್ಲ, ಅವರುಗಳನ್ನ ಕೈ ಬಿಡೋ ಮನಸ್ಸು ಇಲ್ಲ. ಸೊ ಅದರಿಂದ ನಮಗಳಿಗೆ ಏನು ಸಮಸ್ಯೆ ಆಗಲ್ಲ. ನಾಳೆ ಯಾರು ಪ್ರೊಡ್ಯೂಸರ್ ಗಳಿದ್ದಾರೆ ಅವರಿಗೆ ಸಮಸ್ಯೆ ಆಗುತ್ತೆ. ಇವತ್ತು 1 ಇದ್ದದ್ದು ನಾಳೆ 10 ಆಗುತ್ತೆ. ಇದು ಸಮಸ್ಯೆ ಆಗ್ತಾ ಇದೆ. ಸೊ ಇವತ್ತು ಫಿಲಂ ಚೇಂಬರ್ ಪ್ರೆಸ್ ಮೀಟ್ ಕರೆದಿದ್ದೀರಾ. ಕೆಲವೊಂದು ಪ್ರೆಸ್ ಮೀಟ್ ಗಳಿಗೆ ಟೀಮ್ ಅವರೇ ಕರೆಯಲ್ಲ, ಆದ್ರೂ ಯೂಟ್ಯೂಬರ್ಸ್ ಬರ್ತಾರೆ. ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀರಾ, ಯಾವ ಯೂಟ್ಯೂಬರ್ಸ್ ಗಳು ಇಲ್ಲ. ಸೊ ಇಂತ ಒಂದು ಕಾರ್ಯಕ್ರಮ ನಿಮ್ಗೆ ಗೊತ್ತಾ, ಒಬ್ಬ ಡಿಸ್ಟ್ರಿಬ್ಯೂಟರ್ ಆನ್ಲೈನ್ ಪ್ರಮೋಷನ್ ಮಾಡ್ತಾರೆ, ಅವರು ಡಿಸ್ಟ್ರಿಬ್ಯೂಷನ್ ಮಾಡಿಸ್ತಾ ಇದ್ದಾರೆ. ಅವ್ರು ಮಾಡಿದ್ರೆ ಚೆನ್ನಾಗುತ್ತೆ ಅನ್ನೋದು ಒಂದೇನದು. ಅದು ನಿರ್ಮಾಪಕ ನಿರ್ದೇಶಕ ಮಾಡಿ ಸಿನಿಮಾ ಅವ್ರ ಅದೃಷ್ಟ. ನಾವ್ಯಾರು ಇಷ್ಟು ಮಾಡಕ್ಕಾಗಲ್ಲ. ಹೇಳ್ತೀನಿ, ಇಲ್ಲೇ ಸಭೆ ಸಭೆ ಹೇಳ್ತೀನಿ. ನಿಮ್ಮ ಪದಾಧಿಕಾರಿಗಳ ಒಂದು ಏನು ಪರಿಚಯಿಸುವಂತ ಒಂದು ಸಭೆ ಒಳ್ಳೆಯದಾಗ್ಲಿ. ಯಾರಾದ್ರೂ ಮಾತಾಡಿ. ಥ್ಯಾಂಕ್ ಯು. ಅಜೆಂಡಾ ಮುಗಿಸ್ಬಿಟ್ಟಿಲ್ಲ. ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀವಿ 5 ನಿಮಿಷ. ಸತತ 12ರಿಂದ 15 ವರ್ಷ ಅಂತ ಅನ್ಕೋತೀನಿ. ನಾವು ಈ ಯಾರಿಗೂ ಒಂದು ಕಡಿವಾಣ ಆಗದೆ ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ ವಿ ಆರ್ ಓಪನ್ ಟು ಎವ್ರಿಥಿಂಗ್ ಅಂತ ಹೇಳಿ ಲಘು ಲಗಾಮ್ ಇದೆ. ಅದು ವಾಸ್ತವಾಂಶ ನಾವು ಒಪ್ಕೋಬೇಕು. ಅದರಲ್ಲಿ ನೀವು ಹೇಳ್ತಕ್ಕಂತ ಒಂದು ರಿವ್ಯೂ ಕೂಡ ನಾನು ರೆಗ್ಯುಲರ್ ರಿವ್ಯೂ ಬಗ್ಗೆ ಮಾಡ್ತಿದ್ದೆ. ಬೇಕು ಅಂತ ಟಾರ್ಗೆಟೆಡ್ ರಿವ್ಯೂ, ಸಂಪೂರ್ಣ ಚಿತ್ರನ ಅರ್ಥ ಮಾಡ್ಕೊಳ್ಳದೆ ನೆಗೆಟಿವ್ ಆಗಿ ಬರೆಯುವಂತ ರಿವ್ಯೂಗಳು ಕೂಡ ಒಂದು ಭಾಗ ಆಗಿದೆ. ಇದರಲ್ಲಿ ನಾವು ಬೆಳೆದು ಬಿಟ್ಬಿಟ್ಟಿದೀವಿ. ಈಗ ಇಲ್ಲಿಂದ ಆಚೆಗೆ ಇದನ್ನ ಸ್ವಲ್ಪ ಹತೋಟಿ ತಗೋಬೇಕು. ಇಲ್ಲ ಅಂದ್ರೆ ಇನ್ನು ಮುಂದಕ್ಕೆ ಇವಾಗ ನಮ್ಮ ಚಿತ್ರರಂಗ ಯಾವ ಪರಿಸ್ಥಿತಿ ಆಗಿದೆ, ನೆಕ್ಸ್ಟ್ ಪ್ರತಿ ಇನ್ನೂ ಆಗೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಈಗ ಪಟ್ಟಿ ಮಾಡಿಕೊಂಡು ಪ್ರಮುಖವಾಗಿ ಇಂಪಾರ್ಟೆಂಟ್ ಬೇಗ ಆಗ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನ ಬರ್ಕೊಡ್ತೀವಿ. ಅದರಲ್ಲಿ ಕಾಪಿರೈಟ್ಸ್ ಮತ್ತೆ ಪೈರಸಿ ಕೂಡ ಒಂದು. ಏನಾಗಿದೆ, ನಮ್ಮ ಕಾನೂನಲ್ಲಿ ಕಾಪಿರೈಟ್ಸ್ ಆಕ್ಟ್ ಅಲ್ಲಿ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಯಾವುದೇ ಒಂದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆದ್ರೆ 36 ಅವರ್ಸ್ ಅಂತ ಟೈಮ್ ಕೊಟ್ಟಿದ್ದಾರೆ. ಏನು ಆ ಒಂದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಅಥವಾ ಟೆಲಿಗ್ರಾಮು
ಇನ್ನೂ ಹೆಚ್ಚಿನ ಈ ತರ ವೆಬ್ಸೈಟ್ಗಳಲ್ಲಿ ತೆಗಿಬೇಕು ಅಂದ್ರೆ 36 ಅವರ್ ಅಂತ ಒಂದು ಗಡುವು ಕೊಡ್ತಾರೆ. ಆದ್ರೆ ಇಲ್ಲಿ ನಾನು ತಗೊಂಡ ಮಾಹಿತಿ ಪ್ರಕಾರ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ ವಿತಿನ್ 1 ಅವರ್ ಆ ಕಂಟೆಂಟ್ಸ್ಗಳನ್ನ ಅಲ್ಲಿಂದ ತೆಗಿತಾ ಇದ್ದಾರೆ. ನಮ್ಗೆ ಮಾರಕ್ಕೆ ಹೋಗಿ ಆಗ್ತಾ ಇರೋದೇ ಟೆಲಿಗ್ರಾಮ್ ಆಪ್ಸ್ ಮತ್ತೆ ಈ ತಮಿಳ್ನಾಡು ಕಾಸು ಮತ್ತೆ ತಮಿಳ್ನಾಡು ಹೆಸರು ಒಂದೇ, ಆದ್ರೆ ಆ ತರ ಆಪರೇಟ್ ಆಗಿರ್ತಾ ಇರುವಂತ 10-20 ವೆಬ್ಸೈಟ್ಗಳಿವೆ. ಸೊ ಇದನ್ನೆಲ್ಲ ಹೆಂಗೆ ಸೆರೆ ಹಿಡಿಬೇಕು, ಇವುಗಳನ್ನ ಇದು ಮಾಡೋಕ್ಕೋಸ್ಕರ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಲೀಗಲಿ ಇದನ್ನ ಮೂವ್ ಮಾಡಿಕೊಂಡು ಕಾಪಿರೈಟ್ಸ್ ಆಕ್ಟ್ ಅಲ್ಲೇ ಒಂದು ಚೇಂಜಸ್ ತರಬೇಕು. ಸೊ ಈ ನಿಟ್ಟಿನಲ್ಲಿ ಇದನ್ನ ಕೆಲಸ ಮಾಡ್ತೀವಿ. ಇದು ವಿತ್ ದ ಸಪೋರ್ಟ್ ಆಫ್ FFI ಅಂಡ್ SIFCC ಪ್ರತಿಯೊಂದು ಸೇರಿಸ್ಕೊಂಡು ವಿತಿನ್ 1 ವರ್ಷ ನೆಕ್ಸ್ಟ್ ಏನು ಅಸೆಂಬ್ಲಿ, ಪಾರ್ಲಿಮೆಂಟ್ ಅಸೆಂಬ್ಲಿ ಇರುತ್ತೆ, ಆ ಅಸೆಂಬ್ಲಿಲಿ ಈ ಒಂದು ಇದನ್ನ ಮಂಡನೆ ಮಾಡಿ ಆಗ್ಬೇಕು ಅನ್ನೋ ಒಂದು ಒತ್ತಡ ಮಾಡಬೇಕು ಒಂದು ಕಾರ್ಯಕ್ರಮ. ಅಂಡ್ ಮೀಡಿಯಾ ರಿವ್ಯೂ ಆಲಯಗಳಿಗೆ ಸಾಕಷ್ಟು ಬಾರಿ ಜೊತೆ ಚರ್ಚೆ ಕೂಡ ಮಾಡಿದ್ವಿ. ಯಾರು ನಾವು ಇಲ್ಲಿ ಬರಬೇಡಿ ಅಂತ ಹೇಳಲ್ಲ, ಬರಬೇಕಾದ್ರೆ ಒಂದು ಮಿನಿಮಮ್ ಬೇಸಿಕ್ ನಾಲೆಜ್ಗಳು ಇಟ್ಕೊಂಡು ಬನ್ನಿ. ಈಗ ನಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ನನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಇಂಟರ್ವ್ಯೂ ಒಬ್ರು ಬಂದಿದ್ರು. ನಾಟ್ ಯಾರನ್ನು ಡಿಸ್ಕರೇಜ್ ಮಾಡ್ತಾ ಇಲ್ಲ, ನಾನು ಕೇಳ್ಕೊಳ್ಳೋದು ಬೇಸಿಕ್ ನಾಲೆಜ್ಗಳು ಇಟ್ಕೊಳ್ಳಿ. ಒಂದು ಇಂಡಸ್ಟ್ರಿ ಅಂದ್ರೆ ಏನು, ಯಾವ ರೀತಿ ಕ್ವಶನ್ ಕೇಳಬೇಕು, ಏನ್ ಕೇಳಬೇಕು, ಅದರಿಂದ ಆಗೋ ಎಫೆಕ್ಟ್ ಏನು, ಪರಿಣಾಮ ಹೇಳೋದು, ಪ್ರತಿಯೊಂದು ಒಂದು ನಾಲೆಜ್ ಇಟ್ಕೊಂಡ್ಬರ್ಬೇಕು. ಈಗ ಐ ಡೋಂಟ್ ವಾಂಟ್ ಟು ಟೇಕ್ ಪರ್ಸನ್ಸ್ ನೇಮ್, ಆದ್ರೆ ಆತ ಬಂದು ಏನ್ ಮಾಡ್ದ, ಸರ್ ಇಂಟರ್ವ್ಯೂ ಬೇಕು, ಆಯ್ತು ಒಂದು ವಿಚಾರವಾಗಿ ಇಂಟರ್ವ್ಯೂ ಮೈಕ್ ಇಟ್ಕೊಂಡಿದ ತಕ್ಷಣ ಹೇಳಿ ಸರ್, ನಾನು ಏನ್ ಹೇಳಪ್ಪ, ನೀವ್ ಯಾರು ಹೇಳಿ, ನಿಮ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಸರ್ ಅಲ್ಲಪ್ಪ, ನಾನು ಕರೆಕ್ಟ್ ಆತನ ನಿರಾಶೆ ಮಾಡಬಾರ್ದು ಅಂತ ಹೇಳಿ ಆತ ಏನ್ ಕೇಳೋ ಅದನ್ನ ನಾನು ಮಾಡಿದೆ. ಬಟ್ ದಟ್ಸ್ ನಾಟ್ ದ ವೇ ಅಲ್ಲ, ದಟ್ ನಾಟ್ ದ ವೇ. ಯೂಟ್ಯೂಬರ್ ಮೇನ್ ಸ್ಟ್ರೀಮ್ ಮೀಡಿಯಾನ ಸರ್, ಯೂಟ್ಯೂಬರ್ ಈಗ ಅವರು ಈಗ ಹೊಸದಾಗಿ ಬರೋರಿಗೆ ಒಂದು ಹುಮ್ಮಸ್ ಇರುತ್ತೆ, ನಾನು ಮಾಡಬೇಕು, ನಾನು ಒಂದು ಬದುಕು ಕಟ್ಕೋಬೇಕು ಅಂತ. ನಾವು ಅವ್ರಿಗೆ ಡಿಸ್ಕ್ರೈಬ್ ಮಾಡಲ್ಲ, ಆದ್ರೆ ಹ್ಯಾವ್ ಸಮ್ ಬೇಸಿಕ್ಸ್ ನಾಲೆಜ್. ಒಂದು ಜರ್ನಲಿಸಂ ಮಾಡು, ಇಲ್ಲ ಅಂದ್ರೆ ಒಂದಷ್ಟು ವರ್ಷ ದುಡಿ ನೀನು ಜರ್ನಲಿಸ್ಟ್ ಕಡೆಗೆ, ಆಮೇಲೆ ಬಾ. ಇಟ್ ಡಸಂಟ್ ಲೈಕ್ ಒಂದು ಫೋನ್ ಇದೆ ರೆಕಾರ್ಡ್ ಮಾಡಕ್ಕೆ, ಯೂಟ್ಯೂಬ್ ಚಾನಲ್ ಫ್ರೀ ಆಗಿದೆ ಹಾಕೋಕೆ ಅನ್ನೋದು ಶುಡ್ ನಾಟ್ ಬಿ ಇದು. ಸೊ ಇದೊಂದು ಈ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳು ಕೈಗೊಳ್ಬೇಕು. ಯಾಕಂದ್ರೆ ಸಾಕಷ್ಟು ಇವತ್ತು ನಾವು ನಮ್ಮ ಸುಮಾರು ಪ್ರೊಡ್ಯೂಸರ್ಗಳ ಕಡೆಯಿಂದನೂ ನಾವು ನೋಡ್ತಾ ಇದ್ದೀವಿ ಅಂದ್ರೆ ರಿವ್ಯೂ ಕೇಳ್ತಾ ಬರೀತಾ ಇದ್ದಾರೆ, ನಮ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಒಂದು ಅಳಲಿದೆ. ಸೊ ನಿಮ್ಮಗಳ ಸಹಕಾರದಿಂದ ಈ ಮುಂದಿನ ದಿನ ಇದನ್ನು ಕೂಡ ನಾವು ಬಗೆಹರಿಸೋಣ. ಮತ್ತೆ ಈಗ ನಮ್ಮ ಸದಸ್ಯರಿಗೆ ಫಿಲಂ ಇಂಡಸ್ಟ್ರಿ ನಮ್ಮಲ್ಲಿ ಮೆಂಬರ್ ಆಗಿರೋರು ಮತ್ತು ನಮ್ಮ ಬೇರೆ ಅಂಗ ಸಂಸ್ಥೆಗಳಲ್ಲಿ ಮೆಂಬರ್ ಆಗಿರುವಂತಹ ಸದಸ್ಯರಿಗೆ 75,000 ಒಂದು ಅಕಾಡೆಮಿಯಿಂದ ನಮ್ಗೆ ಇಟ್ಕೊಡ್ತಾ ಇದ್ದಾರೆ. 75,000 ಒಂದು ಅಕಾಡೆಮಿ ಇದು ಕೊಡ್ತಾ ಇದ್ದಾರೆ, ಸೌಲಭ್ಯ ಕೊಡ್ತಾ ಇದ್ದಾರೆ. ಅದನ್ನ ಮುಂದಿನ ತಿಂಗಳು 1 ಲಕ್ಷ ಮಾಡಬೇಕು ಅಂತ ಒಂದು ಆಚರಣೆ ಕೂಡ ಇದೆ. ಅಂಡ್ OTT ಪ್ಲಾಟ್ಫಾರ್ಮ್ ಏನಾಗಿದೆ, ಆಲ್ರೆಡಿ ಕೇರಳದಲ್ಲಿ OTT ಪ್ಲಾಟ್ಫಾರ್ಮ್ ನ ಸ್ಥಾಪನೆ ಮಾಡಿದ್ದಾರೆ ಗೌರ್ಮೆಂಟ್. ಬಟ್ ಅದು ಕೆಲವೊಂದು ನನಗೆ ಬಂದ ಮಾಹಿತಿ ಪ್ರಕಾರ ಯಶಸ್ವಿ ಆಗಿಲ್ಲ ಅಂತ ಕೇಳಿರ್ತಾರೆ, ಯಶಸ್ವಿ ಆಗಿಲ್ಲ ಅಂತ ಕೇಳಿರ್ತಾರೆ. ಆದ್ರೆ ಅದನ್ನ ಯಾವ ರೀತಿ ಕರೆಕ್ಟ್ ಆಗಿ ಮಾಡಬೇಕು ಅನ್ನೋದನ್ನ ನೋಡಿಕೊಂಡು ಮುಂದಿನ ದಿನ ನಮ್ಮ ಪ್ರೊಡ್ಯೂಸರ್ಸ್ಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇದನ್ನು ಕೂಡ ಒಂದು ಕರೆಕ್ಟ್ ಅನ್ನು ಹಾಕೊಂಡಿದೀವಿ. ಹಾಗೆ ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಫಿಲಂ ಇಂಡಸ್ಟ್ರಿನ ಕಲ್ಚರ್ ಅಂಡ್ ಆರ್ಟ್ ಕೆಳಗೆ ಗುರುತಿಸ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ವೇಗ ಕೊಟ್ಟು ಎಲ್ಲಾ ಡಿಪಾರ್ಟ್ಮೆಂಟ್, ಸಂಬಂಧಪಟ್ಟ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇದನ್ನ ವೇಗ ಪಡ್ಕೊಂಡು ನಮ್ಮ ಕಲ್ಚರಲ್ ಆರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿರೋ ಕಲ್ಚರ್ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಾಕಷ್ಟು ಪ್ರೊಡ್ಯೂಸರ್ಸ್ ಮತ್ತೆ ಎಕ್ಸಿಬಿಟರ್ಗಳಿಗೆ ಇದರಿಂದ ಅನುಕೂಲ ಇದೆ. ಮತ್ತೆ ಆ ನಿಟ್ಟಿನಲ್ಲಿ ಕೂಡ ನಾವು ಒಂದು ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ರೆಕಗ್ನೇಷನ್ ಮಾಡಬೇಕು ಅಂತ ಇದ್ದೀವಿ. ಅಂಡ್ ಚಿತ್ರನಗರಿ ಪ್ರತಿ ವರ್ಷ ಬಂದಾಗ ನಾವು ಚಿತ್ರನಗರಿ ಹೇಳ್ತೀವಿ. ಅದೇ ಒಂದು ಪಬ್ಲಿಕ್ ಅಂಡ್ ಪ್ರೈವೇಟ್ ಮಾದರಿ ಅಡಿಯಲ್ಲಿ ಚಿತ್ರನಗರಿ ಮಾಡಬೇಕು ಅಂತ ಒಂದು ಮಾಡಿದ್ದಾರೆ. ಆದ್ರೆ ಅದನ್ನ ಇನ್ನು ಮುಂದಿನ ಹೆಜ್ಜೆಗಳು ಅದು ತಗೊಂಡಿಲ್ಲ. ಸೊ ಆ ನಿಟ್ಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಚಿತ್ರನಗರಿನ ಪ್ರೊಡಕ್ಷನ್ಗೂ ಅನುಕೂಲ ಆಗಬೇಕು ಮತ್ತೆ ಟೂರಿಸಂ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಇದನ್ನ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಉಳಿದಂತೆ ಸಾಕಷ್ಟು ಹೇಳಿದೀವಿ. ಈಗ ನಿಮ್ಗಳ ಸಹಕಾರ ನಾವು ಅಗತ್ಯ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ಕರಿತೀವಿ ಸರ್, ಎಲ್ಲಾ ಜರ್ನಲಿಸ್ಟ್ಗಳು ಕರಿತೀವಿ. ಯಾಕಂದ್ರೆ ನಾವು ಇಲ್ಲಿ ಕೂತಿರ್ತೀವಿ, ನೀವುಗಳು ಪ್ರತಿಯೊಬ್ರು ಥಿಯೇಟರ್ ಹತ್ರ ಹೋಗ್ತೀರಾ, ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತೀರಾ, ವಾಸ್ತವಾಂಶ ಏನಂತ ನಿಮ್ಗಳು ಗೊತ್ತಿರುತ್ತೆ. ಸೊ ಮುಂದಿನ ದಿನ ನಿಮ್ಗಳ ಸಹಕಾರ ತಗೊಂಡು ಮತ್ತೆ ಸಲಹೆಗಳು ಬೇಕಾಗುತ್ತೆ ನಮ್ಗೆ. ಈಗ 100 ಜನ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ 10 ಒಳ್ಳೆ ಪಾಯಿಂಟ್ ಸಿಕ್ಕಿದ್ರೆ ಇಂಪ್ಲಿಮೆಂಟ್ ಮಾಡಕ್ ಈಸಿ ಆಗುತ್ತೆ. ಸೊ ಮುಂದಿನ ದಿನ ನಾವು ಇದನ್ನ ಪ್ರೊಡ್ಯೂಸರ್ಸ್, ಎಕ್ಸಿಬಿಟರ್, ಡಿಸ್ಟ್ರಿಬ್ಯೂಟರ್ ಅಷ್ಟೇ ಅಲ್ಲದೆ ನಿಮ್ಗಳನ್ನೂ ಕೂಡ ಸೇರಿಸ್ಕೊಂಡು
ಏನಾಗಬೇಕು, ಚಿತ್ರರಂಗ ಚೇತರಿಸ್ಕೊಳಕ್ಕೆ ಏನ್ ಮಾಡಬೇಕು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ವಿ. ನಾನು ಯಾವಾಗ ಹೇಳಿದಂಗೆ ನಾವು ಚಿತ್ರರಂಗ ಬೆಳೆಸೋಣ, ಚಿತ್ರರಂಗ ನಾವು ಬೆಳೆಸುತ್ತೆ. ಇಲ್ಲಿನ ಇಂಡಿವಿಜುವಾಲಿಟಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಬೋದು, ಇಂಡಿವಿಜುವಾಲಿಟಿ ಬೇಡ, ಯಾರದು ಎಲ್ಲ ಒಟ್ಟಾಗಿ ಹೋಗೋಣ.